ಸ್ಟಾರ್ಟ್ ಆಯ್ತು ನೋಡಿ ಸರ್. ಆತ್ಮೀಯ ವಿದ್ಯಾರ್ಥಿಗಳೇ, ಹೋದ ತರಗತಿಯಲ್ಲಿ ಮೊದಲನೇ ಪದ್ಯ ಭಾಗದ ದುರ್ಯೋಧನ ವಿಲಾಪ ಎಂಬತಕ್ಕಂಥ ಕಾವ್ಯಭಾಗವನ್ನು ನೋಡಿದ್ವಿ. ಈ ದಿನ ಅದರ ಮುಂದುವರೆದ ಭಾಗವನ್ನು ಮುಂದುವರಿಸೋಣ. ಈಗಾಗಲೇ ರಂಗಕವಿಯಿಂದ ರಚಿತವಾಗಿರ್ತಕ್ಕಂಥ ಈ ಕಾವ್ಯಭಾಗ ಹೋದ ತರಗತಿಯಲ್ಲಿ ಗುರು ದ್ರೋಣಾಚಾರ್ಯರ ಕಳೆಬರಹವನ್ನು ನೋಡಿರ್ತಕ್ಕಂಥ ದುರ್ಯೋಧನ ಅಪಾರವಾದಂತಹ ದುಃಖವನ್ನು ವ್ಯಕ್ತಪಡಿಸಿ ಗುರು ದ್ರೋಣಾಚಾರ್ಯರ ಸ್ವಾಮಿಗೆ ನಿಮ್ಮ ಉಪೇಕ್ಷೆ ಕಾರಣವಲ್ಲ, ನಿಮ್ಮ ಸ್ವಾಮಿಗೆ ಇಲ್ಲ ನಿಮಗೆ ಈ ಸ್ಥಿತಿ ಒದಗುವುದಕ್ಕೆ ನನ್ನ ಕರ್ಮದ ಫಲವೇ ಕಾರಣ ಅಂತ ಹೇಳ್ಬಿಟ್ಟು ಒಂದು ಕ್ಷಣ ದ್ರೋಣಾಚಾರ್ಯರ ಮುಂದೆ ದುಃಖವನ್ನು ವ್ಯಕ್ತಪಡಿಸಿ ಮುಂದೆ ಹೋಗ್ತಿದ್ದಾನೆ. ಹೋಗುವುದಕ್ಕಿಂತ ಪೂರ್ವದಲ್ಲಿ ನೀವೆಂಥ ಪರಾಕ್ರಮಶಾಲಿಗಳು, ನಿಮ್ಮ ಶೌರ್ಯ ಚಾತುರ್ಯ ಪರಾಕ್ರಮ ಎಂಥದ್ದು ಅನ್ನುವುದನ್ನು ನಾನು ತಿಳಿದಿದ್ದೇನೆ. ನೀವು ಯುದ್ಧಭೂಮಿಯಲ್ಲಿ ತೋರಿರ್ತಕ್ಕಂಥ ಉಪೇಕ್ಷೆಯಿಂದ ನಿಮಗಿಂತ ಸಾವು ಬಂದಿಲ್ಲ, ಅದು ನನ್ನ ಕರ್ಮದ ಫಲದಿಂದ ನಿಮಗೆ ಈ ರೀತಿಯಾದಂಥ ಸಾವು ಅಥವಾ ನಿಮಗಿಂತ ಸ್ಥಿತಿ ಒದಗಿದೆ ಅಂತೇಳಿ ದುಃಖವನ್ನು ವ್ಯಕ್ತಪಡಿಸಿ ಮುಂದೆ ಎಂದು ದುಃಖಂಗೈದು ಈ ರೀತಿಯಾಗಿರ್ತಕ್ಕಂಥ ದುಃಖವನ್ನು ದುರ್ಯೋಧನ ವ್ಯಕ್ತಪಡಿಸಿಬಿಟ್ಟು ಮುಂದೆ ಕುಂಭ ಸಂಭವನಂ ತ್ರಿಪ್ರದಕ್ಷಿಣಂಗೈದು ಬರುತ್ತಾ ದಿಶಭಾಗದೊಳು ನೋಡಿ ಈ ರೀತಿಯಾಗಿ ದುರ್ಯೋಧನ ಅಲ್ಲಿ ಬಿದ್ದಿರ್ತಕ್ಕಂಥ ಕಳೆಬರವನ್ನು ದ್ರೋಣಾಚಾರ್ಯರ ಕಳೆಬರವನ್ನು 3 ಸುತ್ತು ಪ್ರದಕ್ಷಿಣೆಗೈದು, ತ್ರಿ ಅಂದರೆ 3, ತ್ರಿ ಪ್ರದಕ್ಷಿಣೆಗೈದು 3 ಸುತ್ತು ಸುತ್ತಾಕಿಬಿಟ್ಟು ಅಲ್ಲಿಂದ ಮುಂದೆ ಹೋಗ್ತಿದ್ದಾನೆ. ಇನ್ನೊಂದು ಕಡೆಗೆ ಆ ದಿಶಭಾಗದೋಳ್ ಇನ್ನೊಂದು ಕಡೆಗೆ ಯಾರ ಕಳೆಬರವನ್ನು ಯುದ್ಧ ಭೂಮಿಯಲ್ಲಿ ನೋಡ್ತಿದ್ದಾನೆ ರಣರಂಗದಲ್ಲಿ ಮತ್ತೊಬ್ಬರ ಕಳೆಬರ ನೋಡ್ತಿದ್ದಾನೆ. ಅದು ಯಾವುದು ಅಂತಂದರೆ ಅರ್ಜುನನ ಮಗನಾಗಿರ್ತಕ್ಕಂಥ ಮುಂದೆ ಬರ್ತಾ ಇದ್ದಾರೆ. ಅಲ್ಲಿ ಅರ್ಜುನನ ಮಗನಾಗಿರ್ತಕ್ಕಂಥ ಅಭಿಮನ್ಯುವಿನ ಕಳೆಬರವನ್ನು ಮತ್ತೊಂದು ಕಡೆಗೆ ಕಣ್ಣು ಹಾಯಿಸಿದಾಗ ದುರ್ಯೋಧನ ನೋಡ್ತಿದ್ದಾನೆ. ಆಗ ಹರೆ ಮುಗಿದಿದ್ದ ಕಣ್ಮಲ ಯಾಕಂದರೆ ಅಲರ್ ಮೊಗಂ ಕಡಿ ಹೋದ ಕೈಯ ಹಸರುತರ ಮಾಗೆ ಖರ್ಚಿದ ಉಡಂ ಬೆರಸನ್ಯ ಶರ ಪ್ರಹಾರ ಜರ್ಜರಿತ ಶರೀರನಾಗಿ ನವಲೋಷಿತ ವಾರ್ತಿಯೋಳ್ ಕಳೆದು ಬೀಳ್ದನಂ ಕುರುಪತಿ ನೋಡಿ ಕಂಡನ್ ಅಭಿಮಾನ್ಯು ಕುಮಾರ ಆಜಿವೀರನು. ಇಲ್ಲಿ ಹರೆ ಮುಗಿದಿದ್ದ ಹೃದ ಮುಚ್ಚಿರ್ತಕ್ಕಂಥ ಕಣ್ಣು ಯುದ್ಧ ಭೂಮಿಯಲ್ಲಿ ಅಭಿಮಾನ್ಯುವಿನ ಕಳೆಬರವನ್ನು ನೋಡ್ತಾ ಇದ್ದಾನೆ. ಆ ಅಭಿಮಾನ್ಯು ಯಾವ ರೀತಿಯಾಗಿ ಅವನ ಕಳೆಬರ ಕಾಣ್ತಿತ್ತು ಅಂತಂದರೆ ಅರ್ಧ ಮುಚ್ಚಿದ ಕಣ್ಣು ಕಣ್ಮಲರ್ ನೋಡಕನೆ ಇಲ್ಲಿ ಕಣ್ಣೆಂಬ ಹೂವು ಕಣ್ಮಲರ್ ಬಹುಶಃ ಅಲ್ಲಿ ಕಣ್ ಪ್ಲಸ್ ಅಲರ್ ಅಂತಕ್ಕಂಥ ಮಾತು ಬರ್ತಿದೆ. ಅದನ್ನು ನೀವು ಯಾಕೆ ಬಿಡಿಸ್ಬೇಕು ಅನ್ನೋದಕ್ಕೆ ಬಹುಶಃ ಇಲ್ಲಿ ಕಣ್ಣು ಅಂತಕ್ಕಂಥದ್ದು ಬಂದಾಗ ಕಣ್ಮಲರ್ ಕಣ್ ಪ್ಲಸ್ ಮಲರ್ ಕಣ್ಮಲರ್ ಅಂದರೆ ಕಣ್ಣೆಂಬ ಹೂವು ಅಂತ ಹೇಳ್ತಿದ್ದಾರೆ. ಅಲರ್ ಯಾಕಂದರೆ ಅಲರ್ಧ ಅಂದರೆ ಹರಳಿದ, ಮೊಗಂ ಅಂದರೆ ಮುಖ. ಈ ರೀತಿಯಾಗಿ ಹರೆ ಮುಚ್ಚಿರ್ತಕ್ಕಂಥ ಕಣ್ಣು, ಹಾಗೆ ಆ ಕಣ್ಣೆಂಬ ಹೂವು ಎಂತಕ್ಕಂಥದ್ದು ಹರಳಿದ ಮುಖ. ಯಾಕಂದರೆ ಮುಖ ಯಾಕೆ ಆಗ್ತದೆ ಅಂದರೆ ನಿಜವಾಗ್ಲೂ ಕೂಡ ಯುದ್ಧ ಭೂಮಿಯಲ್ಲಿ ಸಾವನ್ನು ಪಡ್ಕೊಂಡಿಲ್ಲ ಅನ್ನುವಂಥ ರೀತಿಯೊಳಗೆ ಅರ್ಧದಷ್ಟು ಕಣ್ಣನ್ನು ಮುಚ್ಚಿದ್ದಾನೆ. ಮುಖ ಕಣ್ಣು ಅಲ್ಲಿ ಹೂವಿನ ರೀತಿಯೊಳಗೆ ಕಣ್ಣೆಂಬ ಹೂವು ಅಲ್ಲಿ ಕವಿ ವರ್ಣಿಸ್ತಾ ಇದ್ದಾನೆ. ಕಣ್ಣು ಹೂವಿನ ರೂಪದಲ್ಲಿ ಕಾಣ್ತಿದೆ, ನೋಡಲಿಕ್ಕೆ ಹರಳಿದ ಮುಖ ಇದೆ. ಹಾಗೆ ಕಡಿ ಹೋದ ಕೈಯಂ ಕಡಿ ಹೋದ ಕತ್ತರಿಸಿ ಹೋಗಿರ್ತಕ್ಕಂಥ ಹುಣ್ಣಾಗಿ ಹೋಗಿರ್ತಕ್ಕಂಥ ಅಭಿಮನ್ಯುವಿನ
ಏನೇನ್ರಿ ದೇಹ. ಕೈಗಳೆರಡು ಯುದ್ಧ ಭೂಮಿಯಲ್ಲಿ ತುಂಡಾಗಿ ಹೋಗಿದ್ದಾವೆ. ಅಸುರತರವಾಗಿ ಈ ರೀತಿಯಾಗಿ ಬಿದ್ದಿರ್ತಕ್ಕಂಥ ಅಭಿಮಾನಿಗಳ ಕಳೆಬರ ಹೆಂಗೆ ಕಾಣ್ತಿತ್ತು ಅಂದರೆ ಅತಿ ಭಯಂಕರವಾಗಿ ಅಸುರತರವಾಗಿ ಅಂದರೆ ಅತಿ ಭಯಂಕರವಾಗಿ ಕಾಣ್ತಿತ್ತು. ಮತ್ತೆ ಕಚ್ಚಿದೌಡಂ ಹೇಗೆ ಅಂದರೆ ಅವನು ಬಿದ್ದಿರ್ತಕ್ಕಂಥ ಸ್ಥಿತಿ ಹೇಗಿತ್ತು ಅಂದರೆ ಕಚ್ಚಿದೌಡಂ, ಔಡನ್ನು ಕಚ್ಚಿಬಿಟ್ಟು ಯಾಕೆ ಕಾಣ್ತಿದೆ ಅಂದರೆ ಬೆರ ಅಲ್ಲಿ ಹನ್ಯ ಅಂದರೆ ಬಹುಶಃ ಬೇರೆಯವರ ಅಥವಾ ವೈರಿ. ಇಲ್ಲಿ ವೈರಿಯ ಶರಪ್ರಹಾರ, ಶರ ಅಂದರೆ ಬಾಣ, ವೈರಿಗಳ ಆ ಒಂದು ಬಾಣದ ಸಮೂಹದಿಂದ ಹೆಂಗಿದ್ದ ಅಂದರೆ ಜರ್ಜರಿತ ಶರೀರನಾಗಿ, ಜರ್ಜರಿತ ಅಂದರೆ ಜಜ್ಜಿ ಹೋದಂಥ ಶರೀರದವನಾಗಿ ಯುದ್ಧ ಭೂಮಿಯಲ್ಲಿ ಅಭಿಮಾನಿಯು ಹೇಗೆ ಮದ್ದಿದ್ದ ಅಥವಾ ಸಾವನ್ನಪ್ಪಿದ್ದ ಅಂತಂದರೆ ಇಲ್ಲಿ ಕವಿ ಅದ್ಭುತವಾಗಿ ವಿವರಿಸ್ತಾ ಇದ್ದಾನೆ. ಯಾಕಂದರೆ ಹರೆ ಮುಚ್ಚಿದ ಕಣ್ಣೆಂಬ ಹೂವು ಅಂತ ಹೇಳ್ತಿದ್ದಾರೆ. ಹರಳಿದ ಮುಖ, ಕತ್ತರಿಸಿ ಹೋಗಿ ತುಂಡಾಗಿ ಹೋಗಿರ್ತಕ್ಕಂಥ ಕೈಗಳು ಇಲ್ಲದೆ ಇರ್ತಕ್ಕಂಥ ದೇಹ, ಹಾಗೆಯೇ ಅತಿ ಭಯಂಕರವಾಗಿ ಕಾಣ್ತಾ ಇರ್ತಕ್ಕಂಥ, ಯಾಕಂದರೆ ಎದ್ದು ಬರ್ತಾನೇನೋ ಎನ್ನುವಂಥ ರೀತಿಯೊಳಗೆ ಕಚ್ಚಿರ್ತಕ್ಕಂಥ ಹುಲ್ಲು. ಮುಂದೆ ಇಲ್ಲಿ ವೈರಿಗಳ, ಯಾಕಂದರೆ ಬೆರ ಸನ್ಯ ಅಂದರೆ ವೈರಿಗಳಾಗಿರ್ತಕ್ಕಂಥವರ ಆ ಒಂದು ಬಾಣ, ಶರಪ್ರಹಾರ, ಬಾಣಗಳ ಹೊಡೆತಕ್ಕೆ ಅಥವಾ ವೈರಿ ಬಾಣದ ಸಮೂಹದಿಂದ ಅವನು ಏನಾಗಿದ್ದ ಅಂದರೆ ಜರ್ಜರಿತ ಶರೀರನಾಗಿ, ಜಜ್ಜಿ ಹೋದಂಥ ಶರೀರದವನಾಗಿಬಿಟ್ಟು ಕಾಣ್ತಿದ್ದಾನೆ. ಯಾಕಂದರೆ ಹೆಂಗೆ ಕಾಣ್ತಿತ್ತು ಅವನ ದೇಹ ಎಲ್ಲಿ ಬಿದ್ದಿತ್ತು ಅಂದರೆ ಈ ಬಾಣಗಳಿಂದ ಏನಾಗಿತ್ತು ದೇಹ ಅಂತಂದರೆ ಜರ್ಜರಿತವಾಗಿರ್ತಕ್ಕಂಥಂದರೆ ಜಜ್ಜು ಹೋಗಿರ್ತಕ್ಕಂಥ ದೇಹ ಯಾಕೆ ಕಾಣ್ತಿತ್ತು ಯುದ್ಧ ಭೂಮಿಯಲ್ಲಿ ಅಂತಂದರೆ ನವಲೋಹಿತ ವಾದಿಯೊಳು ಕಳೆದು, ನವಲೋಹಿತ ಯಾಕಂದರೆ ರಕ್ತದ ನಡುವಿನಲ್ಲಿ ರಕ್ತದ ಕಡಲು ಅಂತ ಹೇಳ್ತಿದ್ವಿ, ಇಡೀ ರಕ್ತದ ಕಡಲಿನಲ್ಲಿ ಮುಳುಗಿ ಹೋಗಿಬಿಟ್ಟಿತ್ತು ಅವನ ದೇಹ ಅಂತಕ್ಕಂಥದ್ದು. ಹಳದು ಅಂತ ಮುಳುಗಿಬಿಟ್ಟು ಬೀಳಿದನು. ಈ ರೀತಿಯಾಗಿ ಅವನ ದೇಹ ಇಡೀ ರಕ್ತದ ಕಡಲಿನಲ್ಲಿ ಮುಳುಗಿ ಬಿದ್ದಿರ್ತಕ್ಕಂಥದ್ದನ್ನು ಯಾರು ನೋಡ್ತಿದ್ದಾರೆ ಅಂದರೆ ಭೂಪತಿ ನೋಡಿ ಈ ರೀತಿಯಾಗಿರ್ತಕ್ಕಂಥ ಸ್ಥಿತಿಯನ್ನು ಹೊಂದಿರತಕ್ಕಂಥ ಅಭಿಮನ್ಯುವಿನ ಕಳೆಬರವನ್ನು ಬಹು ಹತ್ತಿರದಿಂದ ಯಾರು ನೋಡ್ತಿದ್ದಾರೆ, ದುರ್ಯೋಧನ ನೋಡ್ತಿದ್ದಾನೆ. ನೋಡ್ಬಿಟ್ಟು ಕಂಡ ಅಭಿಮನ್ಯು ಕುಮಾರನ ಈ ಸ್ಥಿತಿಯನ್ನು ಹೊಂದಿರತಕ್ಕಂಥ ಅಭಿಮನ್ಯುವಿನ ಕಳೆಬರವನ್ನು ಯುದ್ಧ ಭೂಮಿಯಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದಂಥ ಸನ್ನಿವೇಶದಲ್ಲಿ ನೋಡ್ತಿದ್ದಾನೆ. ಯಾರಂದರೆ ಆಜಿವೀರನಂ. ಅಲ್ಲಿ ಯಾರು ಅಭಿಮನ್ಯು ಅಂದರೆ ಆಜಿವೀರ ಅಂದರೆ ಯುದ್ಧವೀರನಾಗಿರ್ತಕ್ಕಂಥವನು ಅಭಿಮನ್ಯು. ಏಕೆಂದರೆ ಇಲ್ಲಿ ಮುಂದೆ ಬರ್ತಾ ಇದೆ ಪಾಠದಲ್ಲಿ ಕವಿ ಗುರು ದ್ರೋಣಾಚಾರ್ಯರು ಹೊಂದಿರತಕ್ಕಂಥ ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ಪಾಂಡವರಲ್ಲಿ ಅರ್ಜುನನೊಬ್ಬರನ್ನು ಬಿಟ್ಟರೆ ಬೇರೆ ಯಾರಿಂದಲೂ ಕೂಡ ಸಾಧ್ಯವಿರಲಿಲ್ಲ. ಬಹುಶಃ ಈಗ ನೀವೊಂದು ಕತೆ ಬರ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿ ಅಭಿಮನ್ಯು ತನ್ನ ತಾಯಿಯ ಗರ್ಭದಲ್ಲಿರ್ತಕ್ಕಂಥ ಸನ್ನಿವೇಶದಲ್ಲಿ ತನ್ನ ತಾಯಿಯನ್ನು ಅವ್ರ ಮನೆಗೆ ಕರ್ಕೊಂಡು ಹೋಗಬೇಕಾದಾಗ ಸೋದರ ಮಾವನಾಗಿರ್ತಕ್ಕಂಥ ಕೃಷ್ಣ ತನ್ನ ತಂಗಿಗೆ ಬಹುಶಃ ಆನಂದ ಆಗಲಿ ಅಥವಾ ಗರ್ಭಿಣಿಯಾಗಿರ್ತಕ್ಕಂಥವ್ರು ಯಾವ ಆಲೋಚನೆಗಳು ಮಾಡಬಾರ್ದು ಅಂತೇಳಿ ಕಥೆಯನ್ನು ಹೇಳ್ತಿದ್ದಂತೆ ಕಥೆಯನ್ನು ಹೇಳ್ತಿರ್ಬೇಕಾದಾಗ ಅಣ್ಣನ ಹೆಗಲ ಮೇಲೆ ಕುಂತಿರ್ತಕ್ಕಂಥ ಬಹುಶಃ ಸುಭದ್ರೆ, ಇಂಥ ಅಭಿಮಾನಿಗಳ ತಾಯಿಯಾಗಿರ್ತಕ್ಕಂಥ ಸುಭದ್ರೆ ಅಲ್ಲಿ ನಿದ್ದೆ ಹೋಗ್ತಿದ್ದಾಳೆ. ನಿದ್ದೆ ಹೋದಾಗ ಹೊಟ್ಟೆಯಲ್ಲಿರ್ತಕ್ಕಂಥ ಕೂಸು ಆ ಕಥೆಯನ್ನು ಕೊಟ್ಟು ಕೇಳ್ತಾ ಇತ್ತು. ಬಹುಶಃ ಈ ಕಥೆಯನ್ನು ಕೇಳಿದಾಗ ನಮಗೆಲ್ಲ ಏನು ಅನಿಸ್ತಾ ಇದೆ ಅಂದರೆ ಆ ಬಾಲ್ಯದಲ್ಲಿನೇ ತಾಯಿಯ ಗರ್ಭದಲ್ಲಿರುವಾಗಲೇ ಆ ಒಂದು ಚಕ್ರವ್ಯೂಹ ಕೋಟೆಯನ್ನು ಯಾಕೆ ಭೇದಿಸಬೇಕಂತಕ್ಕಂಥ ಕಥೆಯನ್ನು ಹೇಳ್ತಾ ಹೋಗ್ತಾನೆ. ಆಗ ತಂಗಿ ನಿದ್ದೋಗಿದ್ದಾಳೆ, ತಲೆ ಎತ್ತಿ ನೋಡ್ತಿದ್ದಾನಂತೆ. ನೋಡಿದಾಗ ಗಾಢವಾದ ನಿದ್ರೆಯಲ್ಲಿದ್ದಾಳೆ. ಹೊಟ್ಟೆಯಲ್ಲಿ ಕೂಸು ಈ ಅಭಿಮನ್ಯು ಕೂಗುತ್ತಾ ಇದ್ದ. ಅದನ್ನು ನೋಡಿ ಕೃಷ್ಣ ಅಲ್ಲಿಗೆ ಕಥೆ ನಿಲ್ಲಿಸ್ತಾ ಅಂತ ಹೇಳ್ತಿದ್ದೀವಿ. ಬಹುಶಃ ಒಳಗೋಗಕ್ಕೆ ಮಾತ್ರ ಗೊತ್ತಿತ್ತು, ಆದರೆ ಹೊರಬರ್ತಕ್ಕಂಥ ಒಂದು ವಿದ್ಯೆಯನ್ನು ಅವನು ತಿಳ್ಕೊಂಡಿರಲಿಲ್ಲ. ಹಾಗಾಗಿ ಆ ಒಂದು ಚಕ್ರವ್ಯೂಹ ಕೋಟೆಯನ್ನು ಬೇಯಿಸಲಿಕ್ಕೆ ಹೋಗಿರ್ತಕ್ಕಂಥ ಭಾರತನಾಗಿರ್ತಕ್ಕಂಥ ಈ ಅಭಿಮನ್ಯು ಯಾಕಂದರೆ ಈ ಅಭಿಮನ್ಯು ಕುಮಾರ ಅಂತಕ್ಕಂಥವನು ಆಜೀವೀರ ಯುದ್ಧವೀರನಾಗಿರ್ತಕ್ಕಂಥವನು ಹೇಗೆ ಹತನಾಗಿದ್ದ ಯುದ್ಧ ಭೂಮಿಯಲ್ಲಿ ಅಂತಕ್ಕಂಥದ್ದನ್ನು ಕವಿಯರನ್ನು ಚಿತ್ರಿಸ್ತಾ ಇದ್ದಾನೆ. ಯುದ್ಧ ಭೂಮಿಯಲ್ಲಿ ದುರ್ಯೋಧನ ನಡೆದುಕೊಂಡು ಹೋಗಬೇಕಾದಂಥ ಸಂದರ್ಭದಲ್ಲಿ ಅವನ ಕಳೆಬರವನ್ನು ನೋಡಿ ಅಂತಾತನ್ ಅಹಿಕೇತನನ್ನು ನೋಡಿ ಈ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಬಿಟ್ಟಿರ್ತಕ್ಕಂಥ ಅಭಿಮನ್ಯುವಿನ ಕಳೆಬರವನ್ನು ಯಾರು ನೋಡ್ತಾರೆ? ಅಹಿ ಅಂದರೆ ಹಾವು, ಕೇತನ ಅಂದರೆ ಧ್ವಜ ಅಂದರೆ ಸರ್ಪಧ್ವಜವನ್ನು, ಅಥವಾ ಅಹಿ ಅಂದರೆ ಒಂದು ಅರ್ಥದಲ್ಲಿ ಹಾವು ಅಂತೀವಿ, ಮೃಗ ಅಂತ ಕರಿತಿದ್ದೀವಿ, ಸರ್ಪ ಅಂತಲೂ ಕೂಡ ಕರಿತಿದ್ದೀವಿ. ಯಾಕಂದರೆ ಅಹಿ ಕೇತನ ಅಲ್ಲಿ ಅಹಿ ಅಂತಕ್ಕಂಥ ಪದಕ್ಕೆ ಮೃಗ, ಹಾಗೆಯೇ ಸರ್ಪ ಯಾವುದು ಕೇಳಿದಾಗ
ಅರ್ಥ ಕೇಳ್ತಿದ್ದಾರೆ. ನಾನು ಸಮಾನಾರ್ಥಕ ಪದಗಳನ್ನು ಕೇಳಿದಾಗ ಅಲ್ಲಿ ಮೃಗ ಅನ್ನೋದೇ, ಸರ್ಪ ಅನ್ನೋದೇ, ಹಾವು ಅಂತ ಕೂಡ ನಾವು ಕಲಿತೀವಿ. ಬಹುಶಃ ಹಾವು ಅಂದರೆ ಇಲ್ಲಿ ಮುಂದೆ ಅದು ಕೇತನ ಅಂತಂದ್ರೆ ಧ್ವಜ. ಕೇತನ ಕೇತನ ಅಂದರೆ ಧ್ವಜ ಅಂತೇಳಿ. ಧ್ವಜ ಅರ್ಥ ಏನು? ಇಲ್ಲಿ ಪುರಗ ಸರ್ಪ ಹಾವು, ಯಾರು ಆ ಸರ್ಪ ಅಥವಾ ಹಾವಿನ ಧ್ವಜವನ್ನು ಬಂದಿರ್ತಾನೋ ಅವನಿಗೆ ಯಾರು ದುರ್ಯೋಧನ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಯಾಕಂದರೆ ಈ ಕೇತನ ಅಂದರೆ ಸರ್ಪದ ಧ್ವಜವನ್ನು ಹೊಂದಿರತಕ್ಕಂಥವನು ಯಾರು? ಇಲ್ಲಿ ದುರ್ಯೋಧನ. ವಿಷಯ ಆ ದುರ್ಯೋಧನ ಅಭಿಮನ್ಯುವಿನ ಕಳೆಬರವನ್ನು ಹೊಂದಿದ್ದಾನೆ. ನೋಡಿ, ಅಭಿಮನ್ಯುವಿನ ಪರಾಕ್ರಮವನ್ನು ಕೊಂಡಾಡ್ತಿದ್ದಾನೆ. ಇಲ್ಲಿ ವೈರಿಯಾಗಿರ್ತಕ್ಕಂಥ ಅರ್ಜುನನ ಮಗನ ಸಾವನ್ನು ನೋಡಿದಾಗ ದುರ್ಯೋಧನಿಗೆ ಏನಾಗ್ತಿದೆ ಅಂತಂದರೆ ಅವನ ಪರಾಕ್ರಮವನ್ನು ಬಹುಶಃ ಅವನಿಗೆ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ. ಅಲ್ಲಿ ಆ ಕಳೆಬರವನ್ನು ನೋಡಿದಂಥ ಸಂದರ್ಭದಲ್ಲಿ ಗುರು ಪಣ್ಯದ ಚಕ್ರವ್ಯೂಹ ರಚನೆ ಕರಖರಿದು ಪಗನುದಂ ಪೊಕ್ಕು ರಣಚೀರ ರಣ ಅಜೀರದೋಳು ಹರಿನೃಪರ ಹರನಿಕ್ಕಿದ ನರಸುತ ನಿನ್ನೊರೆಗೆ ದೊರೆಗೆ ಗಂಡರು ಕೋಳರೆ. ಎಷ್ಟು ಚೆನ್ನಾಗಿದೆ. ಗುರು ಪಂಡಿತ ಅಂದರೆ ಗುರು ದ್ರೋಣಾಚಾರ್ಯರು ರಚಿಸಿರ್ತಕ್ಕಂಥ ಪಂಡಿತ ರಚಿಸಿರುವಂಥ ಗುರು ದ್ರೋಣಾಚಾರ್ಯರು ರಚಿಸಿರ್ತಕ್ಕಂಥ ಚಕ್ರವ್ಯೂಹ ಕೋಟೆಯನ್ನು, ಚಕ್ರವ್ಯೂಹ ರಚನೆ, ಚಕ್ರವ್ಯೂಹ ಕೋಟೆಯನ್ನು ಅದು ಅಷ್ಟು ಸುಲಭವಾಗಿ ಬೆಳೆಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅದರ ಒಳಗೋಗಿ ಮತ್ತು ಹೊರಬರ್ತಕ್ಕಂಥ ಕಲೆಯನ್ನು ಹತ್ತಬೇಕು. ಪಾಂಡವರಲ್ಲಿ ಅರ್ಜುನನೊಬ್ಬನನ್ನು ಬಿಟ್ಟರೆ ಯಾರಿಂದಲೂ ಕೂಡ ಸಾಧ್ಯವಿರಲಿಲ್ಲ. ಬಹುಶಃ ಅಲ್ಲಿ ಕರಖರಿದು ಅದನ್ನು ಬಹುಶಃ ನಾಶ ಮಾಡಿ, ಕರಖರಿದು ಅದನ್ನು ಪುಗಲದನ್ನು ಪ್ರವೇಶ ಮಾಡು ಅಂದರೆ ಆ ಚಕ್ರವ್ಯೂಹ ಕೋಟೆಯನ್ನು ಭೇದಿಸಿ ಅದನ್ನು ಭೇದಿಸಿಬಿಟ್ಟು ಒಳಗಡೆ ಪ್ರವೇಶವನ್ನು ಮಾಡಿ ಪಕ್ಕು ನೊಡಕರೆ ರಣಜೀರ ಯುದ್ಧ ಭೂಮಿ, ರಣ ಅಂದರೆ ಯುದ್ಧ ಭೂಮಿ, ರಣಜೀರದೋಳು. ಯಾಕಂದರೆ ಆ ಯುದ್ಧ ಭೂಮಿಯಲ್ಲಿ ಹರಿನೃಪರಕ್ಕಿದ ಅಲ್ಲಿ ಹರಿಯಿಂದ ಶತ್ರು, ಮತ್ತೆ ಒಂದು ಅರ್ಥದಲ್ಲಿ ಹರಿ ಬೇರೆ ಬರ್ತಿದೆ. ಯಾಕಂದರೆ ಇಲ್ಲಿ ಹರಿನೃಪರಕ್ಕಿದ ಶತ್ರುಗಳನ್ನು ಏನು ಮಾಡಿದ? ಸಂಹಾರವನ್ನು ಮಾಡಿರ್ತಕ್ಕಂಥವನು ನರಸುತ. ನರ ಅಂದರೆ ಒಂದು ಅರ್ಥದಲ್ಲಿ ಅರ್ಜುನ. ಚೆನ್ನಾಗಿ ತಿಳ್ಕೊಡ್ರಿ. ನರ ಅಂತಂದರೆ ನರ, ಅರ್ಜುನ ಅಂತಲೂ ಬರ್ತಿದೆ. ಇನ್ನೊಂದು ಅರ್ಥದಲ್ಲಿ ಮನುಷ್ಯ ಅಂತಲೂ ಬರ್ತಿದೆ. ನಾನಾ ಅಂತ ಕೇಳಿರ್ತಾನೆ. ಇನ್ನೊಂದು ಅರ್ಥ ಬೇಕಂದರೆ ನರ ಅಂತಕ್ಕಂಥದ್ದಕ್ಕೆ ರಕ್ತ ಸಂಚಲನ ಮಾಡುವ ನರ, ಅದು ಕೂಡ ರಕ್ತ ಸಂಚರಿಸ್ತಕ್ಕಂಥದ್ದಕ್ಕೆ ನರ ಅಂತ ಮನುಷ್ಯನಲ್ಲಿ. ಇನ್ನೊಂದು ಅರ್ಥದಲ್ಲಿ ಮನುಷ್ಯ, ಅರ್ಜುನ ಅಂತ ಕರೆದಿದ್ದೀವಿ. ಯಾಕೆಂದರೆ ಇಲ್ಲಿ ನರಸುತ ಅಂದರೆ ಅರ್ಜುನನ ಮಗನಾಗಿರ್ತಕ್ಕಂಥ ನಿನ್ನೊರೆಗೆ ದೊರೆಗೆ ಗಂಡರು ಕೋಳರೆ, ನಿನಗೆ ಸರಿಸಮನಾಗಿರ್ತಕ್ಕಂಥವರು, ನಿನ್ನ ಪರಾಕ್ರಮಕ್ಕೆ ಯಾರಾದರೂ ಸಾಧ್ಯ ಇದ್ದಾರೆಯೇ? ನಿನ್ನೊರೆಗೆ ಇದ್ದರೆ ಅಲ್ಲಿ ಹೊರೆಗೆ, ಅಲ್ಲಿ ನಿನ್ನ ಸರಿಸಮಾನಾಗಿರ್ತಕ್ಕಂಥವರು ಯಾರಾದರೂ ಇದ್ದಾರೆಯೇ? ಯಾಕೆಂದರೆ ವೈದಿಕ ಮಗನಾಗಿರ್ತಕ್ಕಂಥ ಅಭಿಮಾನಿಯನ್ನು ಅತ್ಯಂತ ಪರಾಕ್ರಮವನ್ನು ಕೊಂಡಾಡ್ತಾ ಇದ್ದಾನೆ, ಪರಾಕ್ರಮವನ್ನು ಹೊಗಳ್ತಾ ಇದ್ದಾನೆ. ಮುಂದೆ ಅಸಮಬಲಭವದ್ವಿಕ್ರಮ ಅಸಂಭವಂ ಕರಕ್ಕೆ ನಿನ್ನಂ ನಾನು ಇನಿತಂ ಪ್ರಾರ್ಥಿಸುವೆನು. ಅಭಿಮಾನಿಯು ನಿಜ ಸಾಹಸ ಕೈದು ದೇಶಾನು ಮರಣಂ. ಯಾಕೆಂದರೆ ಯಮಗಕ್ಕೆ ಗಡ ಎಂತ ಮಾತು ಹೇಳ್ತಿದ್ದಾನೆ. ಯಾಕೆಂದರೆ ಇಲ್ಲಿ ಅವನ ಕಳೆಬರವನ್ನು ನೋಡಿದ ಮೇಲೆ ಅಸಮಬಲ ಭವದ್ವಿಕ್ರಮ, ಇಲ್ಲಿ ಅತ್ಯಂತ ಪರಾಕ್ರಮಶಾಲಿಯಾಗಿರ್ತಕ್ಕಂಥ ಭವತ್ ಪ್ಲಸ್ ವಿಕ್ರಮ, ನಿನ್ನ ಶೌರ್ಯ. ಯಾಕಂದರೆ ಯುದ್ಧ ಭೂಮಿಯಲ್ಲಿ ನಿನ್ನ ಪರಾಕ್ರಮ ಶೌರ್ಯವನ್ನು ಮೀರಿಸುವಂಥವರೆಗೂ ಯಾರಿಗೂ ಸಾಧ್ಯವಿಲ್ಲ. ಅಸಂಭವಂ, ಯಾಕೆಂದರೆ ಪರಕ್ಕೆ ನಿನ್ನ ಏನಂತ ಹೇಳ್ತಿದ್ದಾನೆ? ಶೌರ್ಯ ಪರಾಕ್ರಮವನ್ನು ಮೀರಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಅಸಂಭವ. ಯಾಕೆಂದರೆ ಅಂಥ ಒಂದು ಅದ್ಭುತವಾದ ಪರಾಕ್ರಮಶಾಲಿಯಾಗಿರ್ತಕ್ಕಂಥವನು ನೀನು ನಿನ್ನನ್ನು ಮಾನ್ವಿತಂ ಪ್ರಾರ್ಥಿಸುವೆನು. ಅರ್ಜುನ ಯಾಕೆಂದರೆ ಅಭಿಮಾನ್ಯು, ನಾನು ನಿನ್ನಲ್ಲಿ ಇಷ್ಟು ಮಾತ್ರ ಪ್ರಾರ್ಥನೆ ಮಾಡಬಲ್ಲೆ, ನಾನು ನಿನ್ನಲ್ಲಿ ಇಷ್ಟು ಮಾತ್ರ ಕೇಳಬಲ್ಲೆ. ಏನು ಅಂತಂದರೆ ಇಲ್ಲಿ ಅಭಿಮಾನ್ಯು ನಿಜ ಸಾಹಸ, ಯಾಕಂದರೆ ನಿನ್ನ ಪರಾಕ್ರಮದ ಅಲ್ಲಿ ಸಾಹಸ ದೇಶ ನೋಡಕ್ಕೆ ಒಂದು ಅಂಶ ಹೋಲುವ ನಿನ್ನ ಪರಾಕ್ರಮದ ಏನೇಳ್ರಿ, ನಿನ್ನ ಪರಾಕ್ರಮದ ಒಂದು ಅಂಶವನ್ನು ಹೋಲ್ತಕ್ಕಂಥ ಏನೇಳ್ರಿ ಅನುರೂಪವಾದ. ಯಾಕಂದರೆ ಅಲ್ಲಿ ದೇಶ ಅನುರೂಪ, ಅದಕ್ಕೆ ಅವ್ರು ಹೇಳ್ತಾರೆ. ಯಾಕಂದರೆ ದೇಶ ಮರಣ, ಅಲ್ಲಿ ಅನುರೂಪವಾಗಿರ್ತಕ್ಕಂಥ ಮರಣ ನನಗೇಕೆ ಬಾರದು? ನೀನೇನು
ಅತ್ಯಂತ ವೀರತ್ವದಿಂದ ಹೋರಾಟವನ್ನು ಮಾಡಿ ಯುದ್ಧ ಭೂಮಿಯಲ್ಲಿ ಅಸಮಬಲವಾದಕ್ಕಂತಹ ನಿನ್ನ ಶೌರ್ಯ ಸಾಹಸವನ್ನು ಮೆರೆದಿದೆಯಲ್ಲ, ಮೆರೆದು ನೀನು ಯುದ್ಧ ಭೂಮಿಯಲ್ಲಿ ಸಾವನ್ನಪ್ಪಿದೆಯಲ್ಲ, ನಿನ್ನಂಥ ಆ ಒಂದು ಶೌರ್ಯ ಪರಾಕ್ರಮದ ಸಾವು ನನಗೇಕೆ ಬರಬಾರದು ಅಂತ ಹೇಳ್ಬಿಟ್ಟು ಬಹುಶಃ ಅಭಿಮಾನಿಯನ್ನ ಕಳೆಬರವನ್ನು ನೋಡಿರ್ತಕ್ಕಂಥ ದುರ್ಯೋಧನ ಅಲ್ಲಿ ಏನು ಮಾಡ್ತಿದ್ದಾನೆ, ಅಭಿಮಾನಿಯನ್ನ ಕುರಿತು ನಿನ್ನ ಪರಾಕ್ರಮ ಶೌರ್ಯಗಳನ್ನು ಮೆಚ್ಚುವಂಥದ್ದು. ವೈರಿಯ ಮಗನಾದ ಅರ್ಜುನ ಪರಾಕ್ರಮವನ್ನು ಬಾಯಿ ತುಂಬ ಕೊಂಡಾಡ್ತಾ ಇದ್ದಾನೆ. ಕೊಂಡಾಡಿ ನಿನ್ನ ಪರಾಕ್ರಮದ ಒಂದಂಶವಾದರೂ ನನಗೇಕೆ ಬರಬಾರದು, ನಿನ್ನ ಸಾವಿನ ವೀರತನದಿಂದ ಸಾವನ್ನಪ್ಪಿರ್ತಕ್ಕಂಥ ವೀರಮರಣವನ್ನಪ್ಪಿರ್ತಕ್ಕಂಥ ನಿನ್ನ ಆ ಸಾವು ನನಗೇಕೆ ಬರಬಾರದು ಅಂತ ಹೇಳ್ಬಿಟ್ಟು ಅಂಥ ಅನುರೂಪವಾದಂತಹ ಮರಣ ಯಾಕೆ ಬರಬಾರ್ದು ಅಂತೇಳಿ ನನಗೇಕೆ ಬರಬಾರ್ದು ಅಂತ ಕೇಳ್ತಿದ್ದಾನೆ. ಮುಂದೆ ಈ ರೀತಿಯಾಗಿ ಅಲ್ಲಿ ದುರ್ಯೋಧನ ಆ ಒಂದು ಅಭಿಮಾನ್ಯುವಿನ ಕಳೆಬರವನ್ನು ನೋಡಿ ಮುಂದೆ ಹೋಗ್ತಿರಬೇಕಾದಾಗ ಅಲ್ಲಿ ವಚನ ಪ್ರಾರಂಭ ಆಗ್ತಿದೆ. ಎಂದಾತ್ಮಗತರೊಳೆ ಬಗೆದು ಅಭಿಮಾನ್ಯುವಿನ ಕಳೆಬರವನ್ನು ನೋಡಿದ ತಕ್ಷಣವೇ ದುರ್ಯೋಧನನು ಎಂದಾತ್ಮಗತದೊಳೆ ಮನದಲ್ಲಿ ವಿಚಾರವನ್ನು ಮಾಡಿ ತನ್ನ ಮನದಲ್ಲಿನೇ ವಿಚಾರ ಮಾಡಿಬಿಟ್ಟು ಏನಂತ ಬಗೆದು ಅಂತ ಅಭಿಮಾನ್ಯುವಿಗೆ ಕೈಗಳ ಮುಗಿದು ವೀರಮರಣವನ್ನಾಗಿರ್ತಕ್ಕಂಥ ಯುದ್ಧ ಭೂಮಿಯಲ್ಲಿ ವೈರಿಗಳ ನಡೀತಕ್ಕಂಥದ್ರಿಂದ ಸಾವನ್ನು ಅಪ್ಪಿರ್ತಕ್ಕಂಥ ವೀರಮರಣವನ್ನಾಗಿರ್ತಕ್ಕಂಥ ಅಭಿಮಾನ್ಯುವಿನ ಕಳೆಬರಕ್ಕೆ ತಾನು ಕೈಯನ್ನು ಮುಗಿದ್ಬಿಟ್ಟು ಬರುತ್ತಂ ಹೊರಗಡೆ ಮುಂದೆ ಬರ್ತಿದ್ದಾನೆ. ಬರ್ತಿರಬೇಕಾದಾಗ ತನ್ನ ಮಗನಪ್ಪ ಲಕ್ಷಣ ಕುಮಾರನಂ ನೆನೆದು ಅಲ್ಲಿ ಮುಂದೆ ಹೋಗ್ತಿದ್ದಾನೆ ದುರ್ಯೋಧನ. ಹೋಗ್ಬಿಟ್ಟು ಅವನು ಏನನ್ನು ನೋಡ್ತಿದ್ದಾನೆ ಅಂದರೆ ತನ್ನ ಮಗನಾಗಿರ್ತಕ್ಕಂಥ ಲಕ್ಷಣ ಕುಮಾರನ ಕಳೆಬರವನ್ನು ನೋಡ್ತಿದ್ದಾನೆ. ನೋಡ್ಬಿಟ್ಟು ಮನೋಗತ ಕಂಠನಾಗಿ ಶೋಕಾಚರಿತನಾಗಿಬಿಟ್ಟು, ಯಾಕಂದರೆ ಯಾವಾಗ ತನ್ನ ಮಗನಾಗಿರ್ತಕ್ಕಂಥ ಲಕ್ಷಣ ಕುಮಾರನ ಕಳೆಬರವನ್ನು ನೋಡ್ತಿದ್ದಾನೋ ನೋಡಿದ ತಕ್ಷಣವೇ ಮನೋಗತ ಕಂಠನಾಗಿ ಅಂದರೆ ಶೋಕಭರಿತ ಅಥವಾ ಶೋಕಭರಿತನಾಗಿರ್ತಕ್ಕಂಥ ದುಃಖವನ್ನು ಹೊಂದಿದವನಾಗಿರ್ತಕ್ಕಂಥ ದುರ್ಯೋಧನ ತದಾಸನ್ನ ಪ್ರದೇಶದೊಳ್ಳು ಅದಕ್ಕೆ ಹತ್ತಿರವಾಗಿರ್ತಕ್ಕಂಥ, ಯಾಕಂದರೆ ಅಲ್ಲಿ ಅಭಿಮಾನಿಯನ ಕಳೆಬರವನ್ನು ನೋಡಿದ್ದ, ಅದರ ಹತ್ತಿರದಲ್ಲಿ ತನ್ನ ಮಗನಾಗಿರ್ತಕ್ಕಂಥ ಲಕ್ಷಣ ಕುಮಾರನ ಕಳೆಬರವನ್ನು ನೋಡಿರ್ತಕ್ಕಂಥ ದುರ್ಯೋಧನಿಗೆ ತಪ್ಪಿಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂದರೆ ಪುತ್ರ ಏನಾದರೆ ವ್ಯಾಮೋಹ ಅಂತ ಕರೆದಿದ್ದೀವಿ, ಅಥವಾ ಪುತ್ರನನ್ನ ಸಾವನ್ನು ನೋಡಿದಾಗ ಸಹಜವಾಗಿ ತಂದೆ ಆಗಿರ್ತಕ್ಕಂಥವನಿಗೆ ಅಲ್ಲಿ ಯಾರು ಕೂಡ ಕರೆಯಲಿಕ್ಕೆ ಸಾಧ್ಯವಿಲ್ಲದಂತಹ ದುಃಖಕ್ಕೆ ಒಳಗಾಗ್ತಿದ್ದಾರೆ ಎನ್ನುವಂಥದ್ದು ಬಹುಶಃ ನಾವೆಲ್ಲ ಸಾಮಾನ್ಯವಾಗಿ ಕೇಳ್ತಿದ್ದೀವಿ. ಯಾಕಂದರೆ ಒಂದು ಪುತ್ರ ಶೋಕಂ ನಿರಂತರಂ ಅಂತ ನಾವು ಕಾಣ್ತಿದ್ದೀವಿ. ಅಂದರೆ ಇದರ ಅರ್ಥ ಏನು ಅಂದರೆ ಆ ಪುತ್ರ ಶೋಕಂ ನಿರಂತರಂ ಅಂದರೆ ಯಾವುದೇ ವ್ಯಕ್ತಿಗೆ ತನ್ನ ಬದುಕಿನಲ್ಲಿ ತನ್ನ ಮಗನನ್ನು ಕಳ್ಕೊಂಡಾಗ ಇಡೀ ಜೀವನದುದ್ದಕ್ಕೂ ಕೂಡ ಕೊರಗು ಇರ್ತದಂತೆ. ಆ ಒಂದು ಚಿಂತೆಯಲ್ಲಿ ಅವನು ಮಗ್ನನಾಗಿರ್ತಾನೆ. ಪುತ್ರ ಶೋಕಂ ನಿರಂತರಂ, ಜೀವ ಇರುವವರೆಗೂ ಕೂಡ ಆ ತಂದೆ ಆಗಿರ್ತಕ್ಕಂಥವನು ಅವನ ಚಿಂತೆಯಲ್ಲಿನೇ ಬಹುಶಃ ಮುಳುಗಬೇಕಾಗ್ತದೆ ಅಂತಕ್ಕಂಥದ್ದು. ಹಾಗಾದರೆ ಇಲ್ಲಿ ತನ್ನ ಮಗನಾಗಿರ್ತಕ್ಕಂಥ ಲಕ್ಷ್ಮಣ ಕುಮಾರನ ಕಳೆಬರವನ್ನು ನೋಡಿರ್ತಕ್ಕಂಥ ದುರ್ಯೋಧನ ಏನಾಗಿರಬೇಕು ಅವನಿಗೆ. ಹಾಗಾಗಿ ಸದಾಸನ್ನ ಪ್ರದೇಶದವಳು ತನ್ನ ಕುಮಾರನ ಕಂಡು ಅಲ್ಲಿ ಅದಕ್ಕೆ ಹತ್ತಿರ ಆಗಿರ್ತಕ್ಕಂಥ ಸ್ಥಳದಲ್ಲಿನೇ ತನ್ನ ಮಗನಾಗಿರ್ತಕ್ಕಂಥ ಆ ಲಕ್ಷಣ ಕುಮಾರನನ್ನು ನೋಡಿಬಿಟ್ಟು ಪುತ್ರ ಸ್ನೇಹ ಘಾತರ ಹೃದಯದವನಾಗಿ ನೋಡಿಕನೆ ಪುತ್ರ ವ್ಯಾಮೋಹ, ಪುತ್ರನ ಮೇಲಿರ್ತಕ್ಕಂಥ ಅಪಾರವಾದ ಪ್ರೀತಿಯ ಹೃದಯವುಳ್ಳವನಾಗಿಬಿಟ್ಟು ಗಾಂಧಾರಿ ನಂದನಂ, ಇಲ್ಲಿ ಗಾಂಧಾರಿ ನಂದನ ಅಂದರೆ ಗಾಂಧಾರಿಯ ಮಗನಾಗಿರ್ತಕ್ಕಂಥ ದುರ್ಯೋಧನನು ಭಾನುಮತಿ ನಂದನನ ವದನಾರವಿಂದಮಂ ನೋಡಿ, ಭಾನುಮತಿ ಯಾಕಂದರೆ ಇಲ್ಲಿ ದುರ್ಯೋಧನ ಪತ್ನಿ ಆಗಿರ್ತಕ್ಕಂಥ ಭಾನುಮತಿಗೆ ಇರುವಂತಹ ತಾಯಿ, ಯಾಕಂದರೆ ಯಾರ ತಾಯಿ ಲಕ್ಷಣ ಕುಮಾರನ ತಾಯಿ, ದುರ್ಯೋಧನ ಪತ್ನಿ ಭಾನುಮತಿ ನಂದನ. ಭಾನುಮತಿಯ ಮಗನಾಗಿರ್ತಕ್ಕಂಥ ಲಕ್ಷಣ ಕುಮಾರನ ವದನಾರವಿಂದಂ, ಯಾಕಂದರೆ ಮುಖಾರವಿಂದನ, ಇಲ್ಲಿ ಮುಖ ವದನಾರವಿಂದ, ವದನ ಅಂದರೆ ಮುಖ, ಅದಕ್ಕೆ ಮತ್ತೆ ವದನ ಅಂತಕ್ಕಂಥ ಪದಕ್ಕೆ ಮುಖ ಅಂತ ಹೇಳಿ ಕರಿತಿದ್ದೀವಿ. ಹಾಗಾಗಿ ವದನಾರವಿಂದಮಂ ನೋಡಿ ಅವನ ಮುಖವನ್ನು ನೋಡಿದ ಮೇಲೆ ಅವನಿಗೆ ತಕ್ಕೊಳ್ಳಿಕ್ಕಾಗೋದಿಲ್ಲ. ಅಪಾರವಾದ ದುಃಖದಲ್ಲಿ ಬಹುಶಃ ಮುಳುಗಿ ಹೋಗ್ತಿದ್ದಾನೆ. ಅಪಾರವಾದ ದುಃಖ ಅಂತಕ್ಕಂಥದ್ದು ದುರ್ಯೋಧನನಿಗೆ ಆವರಿಸ್ತಾ ಇದೆ ತನ್ನ ಮಗನ ಕಳೆಬರವನ್ನು ನೋಡಿದಂತಹ ಸಂದರ್ಭದಲ್ಲಿ. ಮುಂದೆ ಜನಕಂಗೆ ಜಲಾಂಜಲಿಯಂ ಅನುಭವಂ ಕೊಡುವುದು ಉಚಿತ, ಅದು ಗೆಟ್ಟು ಈಗಳು ನಿನಗಾವು ಕೊಡುವಂತಾದುದೇ ತನುಜ ನೀಕಮ ವಿಪರ್ಯಂ ಮಾಡುವುದೇ. ಎಷ್ಟು ಜನ ಕೇಳ್ತಿದ್ದಾನೆ, ಯಾಕೆಂದರೆ ಮಗನ ಕಳೆಬರವನ್ನು ನೋಡಿದಾಗ ಜನಕಂಗೆ ಜಲಾಂಜಲಿಯಂ ಅನುಭವಂ ಕೊಡುವುದು ಉಚಿತ. ಯಾಕೆಂದರೆ ಜನಕಂಗೆ ಯಾರು ಜನಕನ ತಂದೆಯಾಗಿರ್ತಕ್ಕಂಥವನಿಗೆ ಜಲಾಪ್ರಸಂಜಲಿ ಜಲಾಂಜಲಿ ತರ್ಪಣ, ತಂದೆಯಾಗಿರ್ತಕ್ಕಂಥವನಿಗೆ ಮಗನಾಗಿರ್ತಕ್ಕಂಥವನು ತರ್ಪಣವನ್ನು ಕೊಟ್ಟಿದ್ದಾನೆ. ಅದು ಲೋಕದ ರೂಢಿ. ಯಾಕೆಂದರೆ ಯಾವತ್ತೂ ಕೂಡ ಅದು ಮಗನೇ ಮೊದಲೇ ತೀರ್ಕೊಂಡಂಥ ಸಂದರ್ಭದಲ್ಲಿ ತಂದೆ ಕೊಡಬೇಕಾಗಿತ್ತಲ್ಲ. ಅಂದರೆ ಜನಕಂಗೆ
ಜಲಾಂಜಲಿಯಂ ಅನುಭವಂ ಕೊಡುವುದು ಉಚಿತ. ಲೋಕದ ರೂಢಿ ಏನಿದೆ ಅಂದರೆ ತಂದೆಯಾಗಿರ್ತಕ್ಕಂಥವನು ಮೊದಲು ಮರಣವನ್ನು ಅಪ್ಪಿದ್ದಾನೆ. ಆ ತಂದೆ ಮರಣವನ್ನು ಅಪ್ಪಿದಂಥ ಸಂದರ್ಭದಲ್ಲಿ ಮಗನಾಗಿರ್ತಕ್ಕಂಥವನ ಕರ್ತವ್ಯ ಏನು ಅಂದರೆ ತಂದೆಗೆ ತರ್ಪಣವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಲೋಕದ ರೂಢಿ. ಅದು ಕೆಟ್ಟು ನೋಡಿ, ಯಾಕಂದರೆ ಆದರೆ ಇದು ಕೆಟ್ಬಿಟ್ಟು ಏನಾಯ್ತು, ಇದು ಕೆಟ್ಟೋಗಿ ಈಗೇನಾಗಿದೆ, ಈಗ ನಿನಗಾಮ ಕೊಡುವಂತಾಗುವುದೇ. ಆದರೆ ಲಕ್ಷಣ ಕುಮಾರನೇ, ನಿಜವಾಗಲೂ ಕೂಡ ಲೋಕರೂಢಿಯಲ್ಲಿ ತಂದೆಯಾಗಿರ್ತಕ್ಕಂಥವನು ಮೊದಲು ಸಾವನ್ನಪ್ತಾನೆ, ತಂದೆಗೆ ತರ್ಪಣವನ್ನು ಕೊಡಬೇಕಾಗಿರ್ತಕ್ಕಂಥವನು ಮಗನು. ಆದರೆ ಅದು ಕೆಟ್ಟು ಅದೇನಾಗಿದೆ, ಬದಲಾಗಿತ್ತು, ನಿನಗೆ ನಾನು ತರ್ಪಣವನ್ನು ಕೊಡುವಂತಾಗಿದೆ. ದುರ್ಯೋಧನ ದುಃಖಿಸ್ತಾ ಇದ್ದಾನೆ. ಯಾಕಂದರೆ ನಿನಗಾಮ ಕೊಡುವಂತಾಗುವುದೇ ತನುಜ. ತನುಜ ಅಂದರೆ ಮಗನೇ. ಅಯ್ಯೋ ಮಗನೇ, ಅದು ನಾವೇ ನಿನಗೆ ತರ್ಪಣವನ್ನು ಅಥವಾ ತರ್ಪಣ ಕೊಡುವಂತಾಗುವುದೇ ಅಂದು ಕ್ರಮ ವಿಫಲಯ ಮಾಡುವುದೇ. ಅಯ್ಯೋ, ಇಂಥ ವ್ಯತ್ಯಾಸ ಪದ್ಧತಿ ಎಲ್ಲಾದರೂ ತಿದ್ದುಬಹುದೇ, ಈ ರೀತಿಯಾಗಿ ನೀನು ತಪ್ಪುವುದೇ, ಕ್ರಮ ವಿಪರ್ಯಾಸವನ್ನು ಮಾಡಬಹುದೇ ಅಂತ ಹೇಳಿಬಿಟ್ಟು ಮಗನ ಕಳೆಬರವನ್ನು ನೋಡಿದಾಗ ತಾರಲಾರದೆ ದುರ್ಯೋಧನ ಅಪಾರವಾದಂಥ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಶೋಕ ಸಾಗರದಲ್ಲಿ ಮುಳುಗಿ ಹೋಗ್ತಿದ್ದಾನೆ ದುರ್ಯೋಧನ. ಬಹುಶಃ ಮುಂದೆ ಈ ರೀತಿಯಾಗಿರ್ತಕ್ಕಂಥ ದುರ್ಯೋಧನ ವಚನ ಎಂದು ಪಶ್ಚಾತ್ತಾಪಂಗೆ ಅಪಾರವಾದ ದುಃಖದಲ್ಲಿ ಅಥವಾ ದುಃಖವನ್ನು ವ್ಯಕ್ತಪಡಿಸುತ್ತಿರುವಾಗ ಪಕ್ಕದಲ್ಲಿ ಇರತಕ್ಕಂಥ ಆಪ್ತಮಿತ್ರನಾಗಿರ್ತಕ್ಕಂಥ ಸಂಜಯ ದುರ್ಯೋಧನನ್ನು ಸಂತೈಸ್ತಾ ಇದ್ದಾನೆ. ಯಾಕೆ ಅಂದರೆ ಪಶ್ಚಾತ್ತಾಪಂಗೆಯೇ ಸಂಜಯಂ ಸಂತೈಸಿ ಮುಂದೊಯ್ಯೆ ಭೀಮಸೇನನ ಗದಾಪರಿಗ ನೋಡಕಂದ್ರೆ ಪ್ರಹಾರದಿಂದ ರುಧಿರ ಪ್ರವಾಹ ವಶಗತನಾಗಿದ್ದ ಯುವರಾಜನಿರ್ಧಳೆಯಂ ಕುರುರಾಜನೈದು ಬಂದಾಗಳು. ಹೇಗಿದೆ ಅಂತಂದರೆ ರೀತಿಯಾಗಿ ಮಗನ ಕಳೆಬರವನ್ನು ನೋಡಿದಾಗ ಅಪಾರವಾದ ದುಃಖವನ್ನು ವ್ಯಕ್ತಪಡಿಸತಕ್ಕಂಥ ದುರ್ಯೋಧನ ಮುಂದೆ ಆ ದುಃಖದ ಮಡುವಿನಲ್ಲಿ ಮುಳುಗಿರ್ತಕ್ಕಂಥ ದುರ್ಯೋಧನನ್ನು ಆಪ್ತಮಿತ್ರನಾಗಿರ್ತಕ್ಕಂಥ ಪಕ್ಕದಲ್ಲಿರ್ತಕ್ಕಂಥ ಸಂಜಯ ಸಂತೈಸ್ತಾ ಇದ್ದಾನೆ, ಸಮಾಧಾನವನ್ನು ಹೇಳ್ತಾ ಇದ್ದಾನೆ. ಆ ಸಮಾಧಾನವನ್ನು ಹೇಳಿಬಿಟ್ಟು ಅವನನ್ನು ಮತ್ತೆ ಮುಂದೆ ಸ್ವಲ್ಪ ದೂರಕ್ಕೆ ಕರ್ಕೊಂಡು ಹೋಗ್ತಿದ್ದಾನೆ. ಸ್ವಲ್ಪ ದೂರದಲ್ಲಿ ಹೋದಾಗ ಮುಂದೆ ಏನನ್ನು ನೋಡ್ತಿದ್ದಾನೆ, ಭೀಮಸೇನನ ಗದಾಪರಿಗ ಪ್ರಹಾರದಿಂದ. ಯಾಕೆಂದರೆ ಅಲ್ಲಿ ಭೀಮಸೇನ ಗದಾಪರಿಗ ಅವನ ಆಯುಧದಿಂದ ಭೀಮಸೇನನ ಗದಾಯ ಹೊಡೆತಕ್ಕೆ ಏನಾಗಿದೆ ಅಂದರೆ ಪ್ರಹಾರಣದಿಂದ ರುಧಿರ ಪ್ರವಾಹ ವಶಗತನಾಗಿದ್ದ. ಭೀಮಸೇನನ ಬಲವಾದ ಹೊಡೆತಕ್ಕೆ, ಗದೆಯ ಹೊಡೆತಕ್ಕೆ ಏನಿದೆ ಹರಣ ಪ್ರಾಣ ಕಳ್ಕೊಂಡಿರ್ತಕ್ಕಂಥ ಯಾರು ಅಂದರೆ ಅಲ್ಲಿ ರುಧಿರ ಪ್ರವಾಹ ವಶಗತನಾಗಿದ್ದ. ರುಧಿರ ಅಂದರೆ ರಕ್ತ, ರಕ್ತದ ಪ್ರವಾಹದಲ್ಲಿ ಮುಳುಗಿರ್ತಕ್ಕಂಥ, ರಕ್ತದ ಮಡುವಿನಲ್ಲಿ ಮುಳುಗಿರ್ತಕ್ಕಂಥ ಯಾರನ್ನ ಯುವರಾಜ ನಿರ್ಧಳೆಯಂ. ಯುವರಾಜ ಅಂದರೆ ದುಶ್ಯಾಸನ. ಆ ಯುವರಾಜನ ಹತ್ತಿರ ಹೋಗ್ತಾ ಇದ್ದಾನೆ. ಭೀಮನ ಗದೆಯ ವೃತ್ತಕ್ಕೆ ಸಾವನ್ನು ಅಪ್ಪಿರ್ತಕ್ಕಂಥ, ಆ ಸಾವನ್ನು ತಪ್ಪಿ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಕ್ಕಂಥ ಯಾರು ಯುವರಾಜನಾಗಿರ್ತಕ್ಕಂಥ ಅಲ್ಲಿ ದುಶ್ಯಾಸನ ಹತ್ತಿರಕ್ಕೆ ಹೋಗ್ತಿದ್ದಾನೆ. ಕುರುರಾಜನೇ ಬಂದಾಗಳು. ಯಾಕೆಂದರೆ ಕುರುರಾಜನ ಹತ್ತಿರಕ್ಕೆ ಹೋಗ್ಬಿಟ್ಟು ಇನ್ನು ಮಗನ ಮುಖವನ್ನು ನೋಡಿದಾಗ, ಮಗನ ಕಳೆಬರವನ್ನು ನೋಡಿದಾಗ ತಡೆಯಲಾದಷ್ಟು ದುಃಖಕ್ಕೆ ಈಡಾಗಿರ್ತಕ್ಕಂಥ ದುರ್ಯೋಧನ ತನ್ನ ತಮ್ಮನಾಗಿರ್ತಕ್ಕಂಥ ಯುವರಾಜ ದುಶ್ಯಾಸನ ಕಳೆಬರವನ್ನು ನೋಡಿದಾಗ ಹೀಗಾಗಿರಬೇಕು. ಬಹುಶಃ ಅವನಿಗೆ ಒಂದು ಕಡೆ ದುಃಖ ಆದರೆ ಇನ್ನೊಂದು ಕಡೆ ಚೆನ್ನಾಗಿ ತಿಳ್ಕೊಡ್ರಿ, ದುರ್ಯೋಧನ ಬಹುಶಃ ಚಲದಂಕಮಲ್ಲ ಅಂತ ಹೇಳ್ತಿದ್ದಾನೆ. ಎಂಥ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ತನ್ನ ಛಲವನ್ನು ಬಿಡಲಾದೇ ಇರ್ತಕ್ಕಂಥವನು, ಹಠವನ್ನು ಬಿಡಲಾದೇ ಇರ್ತಕ್ಕಂಥವನು, ಹಠವನ್ನೇ ಸಾಧಿಸುವಂಥವನು ದುರ್ಯೋಧನ. ಅದಕ್ಕೆ ದುರ್ಪ್ಲಸ್ಯೋಧನ ಅಂತ ಕರೆದಿದ್ದಾರೆ. ಅಂದರೆ ಇಲ್ಲಿ ಅವನಿಗೆ ಯಾವುದೋ ಹೊಂದಾಣಿಕೆನೇ ಬೇಕಿಲ್ಲ, ಜೀವಿತದ ಕೊನೆಯವರೆಗೂ ಕೂಡ ವೈರತ್ವವನ್ನೇ ಬೆಳೆಸ್ತಕ್ಕಂಥ ಒಂದು ಅವನಲ್ಲಿ ಕರಗತವಾಗಿದ್ದದಕ್ಕೆ ಬಹುಶಃ ಇಲ್ಲಿ ಏನಾಗ್ತಿದೆ ಅಂದರೆ ತನ್ನ ತಮ್ಮನನ್ನು ಕೊಂದಿರ್ತಕ್ಕಂಥವನು ಯಾರು ಅಂತಂದರೆ ಭೀಮಸೇನ. ಆ ಭೀಮನ ಮೇಲೆ ಒಂದು ಕಡೆ ದುಃಖ ಆದರೆ ಇನ್ನೊಂದು ಕಡೆ ಕ್ಷಣಾರ್ಧದಲ್ಲಿನೇ ಅವನಿಗೆ ಏನಾಗ್ತದೆ ಅಪರಿಮಿತವಾದಂಥ ಕೋಪಕ್ಕೆ ಅಥವಾ ಆ ಒಂದು ಅಪರಿಮಿತವಾಗಿರ್ತಕ್ಕಂಥ ಒಂದು ಕೋಪ ಅವನನ್ನು ಆವರಿಸುತ್ತಾ ಇದೆ. ಅವನಲ್ಲಿ ಸಿಟ್ಟು ತಾನೇ ಅಲ್ಲಿ ಉದ್ಭವ ಆಗ್ತಿದೆ ಅಂತಕ್ಕಂಥದ್ದು. ಸುಮ್ಮನೆ ಇರೋದಿಲ್ಲ ಅವನು. ಯಾಕಂದರೆ ಬಹುಶಃ ಅವನಿಗೆ ಒಂದು ಕಡೆ ದುಃಖ ಇದ್ದರೆ ಇನ್ನೊಂದು ಕಡೆ ಅವನಿಗೇನು ಉಂಟಾಗ್ತಿದೆ, ಕೋಪ ಉಂಟಾಗ್ತಿದೆ, ಸಿಟ್ಟು ಬರ್ತಾ ಇದೆ. ತನ್ನ ತಮ್ಮನ ಸಾವಿಗೆ ಕಾರಣ ಆಗಿರ್ತಕ್ಕಂಥವನು ಯಾರು ಅಂದರೆ ಭೀಮ. ಆ ಭೀಮನನ್ನು ಕುರಿತು ಹೇಳ್ತಿದ್ದಾನೆ. ಯಾಕಂದರೆ ಅವನ ಕೈ ತಡೆಯೋಕ್ಕಾಗೋದಿಲ್ಲ. ಇನ್ನೊಂದು ಕೊಂದಿರ್ತಕ್ಕ ಮುಂದೆ ಹೇಳ್ತಿದ್ದಾನೆ ಏನಂದರೆ ನಿನ್ನಂ ಕೊಂದಂ ಗಣಗೋಳ್ ನಿನ್ನಂ ಕೊಂದವನ ನೆಕ್ಕಿಕೊಳ್ಳದೆ ಮಾಡ, ನಿನ್ನಂ
ಮುಳಂ ಒಡಸಾರದೆ ನಿನ್ನಯ ಕೋರ್ಮುಗ ಎನ್ನ ಸೌಧರ್ಮಿಕಂ. ಏನಂತ ಹೇಳ್ತಾರೆ, ನಿನ್ನಂ ಕೊಂದಂ ಗಡಹೋಳ್, ಇನ್ನೂ ಬದುಕಿದಾನ ಗಡಹೋಳ್. ಯಾಕೆ ನಿನ್ನನ್ನು ಕೊಂದಿರ್ತಕ್ಕಂಥ ಭೀಮ ಇದ್ದಾನಲ್ಲ, ಅವನು ಇನ್ನೂ ಬದುಕಿದ್ದಾನೆ. ನೋಡಿ ಎಷ್ಟಿಷ್ಟು ಅವಸ್ಥಿದೆ ದುರ್ಯೋಧನನಿಗೆ, ಎಷ್ಟು ಕೋಪ ಬಂದಿದೆ ಅವನ ಮೇಲೆ. ನಿನ್ನನ್ನು ಕೊಂದಿರ್ತಕ್ಕಂಥವ್ರು ಇನ್ನೂ ಬದುಕಿದ್ದಾನೆ ಅಂತಂದ್ರೆ ನಿನ್ನನ್ನು ಕೊಂದವನು ಹಿಕ್ಕಿ ಕೊಲ್ಲದೆ ಮಾಂಡ. ನಿನ್ನನ್ನು ಕೊಂದಿದ್ದಾನಲ್ಲ, ನಿನ್ನ ಸಾವಿಗೆ ಕಾರಣವಾಗಿರ್ತಕ್ಕಂಥವ್ರು ಇದ್ದಾನಲ್ಲ, ಅವನನ್ನು ಹಿಕ್ಕಿ ಕೊಲ್ಲದೆ, ಹಿಕ್ಕಿ ಅಂದರೆ ಬಡಿದು ಅಂತ ಹೇಳ್ತಿದ್ವಿ. ನಿನ್ನನ್ನು ಕೊಂದಿರ್ತಕ್ಕಂಥವನನ್ನ ಏನು ಮಾಡಿದ್ರೆ ಬಿಡುವುದಿಲ್ಲ. ಯಾಕೆ ಕೊಲ್ಲದೆ ಮಾಂಡ ಅಂದರೆ ಬಿಡುವುದಿಲ್ಲ, ಸುಮ್ಮನೆ ಇರುವುದಿಲ್ಲ ಅಂತ. ಮಾಂಡ ಅಂದರೆ ನಿನ್ನನ್ನು ಈ ರೀತಿಯಾಗಿ ಕೊಂದಿರ್ತಕ್ಕಂಥವನನ್ನ ನಾನು ಹಾಗೆ ಬಿಡುವುದಿಲ್ಲ, ಅವನನ್ನು ಏನಂತ ಹೇಳ್ತಿದ್ದಾನೆ, ಕೊಲ್ಲದೆ ಬಿಡುವುದಿಲ್ಲ. ನಿನ್ನ ಒಳ್ಳೆ ಗಡಸಾರದೆ, ನಿನ್ನ ಮೇಲಿರ್ತಕ್ಕಂಥ ಪ್ರೀತಿಗೆ ಇನ್ನೂ ಏನು ಬೇಕು? ನಿನ್ನಯ ಓರ್ಮೆಗೆ ಅದನ್ನ ನೋಡಕಂದ್ರೆ ಇಲ್ಲಿ ನಿನ್ನ ಪ್ರೀತಿಗೆ, ಸೌಧರ್ಮಿಕೆಗೆ, ನಿನ್ನ ಸಜ್ಜನಿಕೆಗೆ ಮತ್ತೇನು ಬೇಕು? ಯಾಕಂದರೆ ನಮ್ಮಿಬ್ಬರಲ್ಲಿದ್ದಂಥ ಆ ಅನ್ನತಮ್ಮನ ಸೋದರಲ್ಲಿದ್ದಂಥ ಒಂದು ಪ್ರೀತಿ ಎಂಥದ್ದು ಅಂತಕ್ಕಂಥದ್ದನ್ನು ದುರ್ಯೋಧನ ವ್ಯಕ್ತಪಡಿಸ್ತಿದ್ದಾನೆ. ನಿನ್ನನ್ನು ಬಂದಂಥ ಭೀಮನನ್ನು ಹಾಗೆ ಬಿಡೋದಿಲ್ಲ, ನಾನು ಬಡಿದು ಸಾಯಿಸುತ್ತೇನೆ, ಈ ಕೊಲ್ಲುತ್ತೇನೆ ಅಂತ ಹೇಳ್ಬಿಟ್ಟು ವಿರಾವೇಶದಿಂದ ಆ ಮಾತುಗಳನ್ನು ಆಡಿದ ಮೇಲೆ ಮುಂದೆ ತಾವಿಬ್ಬರೂ ಕೂಡ ಜೀವಂತವಾಗಿರುವಾಗ ಹೇಗೆ ಇಬ್ಬರೂ ಸೊಸರು ಅನನ್ಯವಾಗಿದ್ದರು ಅಂತಕ್ಕಂಥದ್ದನ್ನು ಆ ದುಶ್ಯಾಸನ ಕಳೆಬರವನ್ನು ನೋಡಿದಾಗ ಹೇಳ್ತಿದ್ದಾನೆ. ಏನಂದರೆ ಜನನಿ ಸ್ತನ್ಯಮನ್ನೇನು ಬಳಿಕೆ ನೀ ಸೋಮಾಮೃತಂ ದಿವ್ಯ ಭೋಜನಂ ಎಂಬಂತೆ ನಾನು ಉಂಡೆನಾಂ ಬಳಿಕ ನೀ ಬಾಲತ್ವದಿಂದ ಎಲ್ಲಿಯಂ ವಿನಯಲ್ಲೋಂಗನವಾಗುವುದಿಲ್ಲ, ಮರಣಕ್ಕೆ ಎಂದು ನೀವು ಮುಂಚಿದೆ. ಮನೆಯೋಳು ಸೂಟಡಮಾಯಿತು ಎಂದೊಡೆಯೋಳು ಆವತ್ಸದುಶಾಸನ ಎಂದರೆ ಎಡೆಯೋಳು. ಯಾಕೆಂದರೆ ಆವತ್ಸದುಶಾಸನ ಜನನೀ ಸ್ತನ್ಯಮನ್, ತಾಯಿಯ ಎದೆ ಹಾಲನ್ನು, ಯಾಕೆಂದರೆ ಎದೆ ಹಾಲನ್ನು ನಾವಿಬ್ಬರು ಹೇಗಿದ್ದೀವಿ ಅಂತಂದರೆ ಸೋದರರನ್ನ ನಾವಿಬ್ಬರು ಬದುಕಿರಬೇಕಂತ ಸಂದರ್ಭದಲ್ಲಿ ನೋಡು ದುಶಾಸನ, ತಾಯಿಯ ಎದೆ ಹಾಲನ್ನು ನಾನು ಮೊದಲು ಕುಡಿದೆ, ಜನನಿಯದು ತಾಯಿ. ಸ್ತನ್ಯಮನ್ ಉಂಡ ಬಳಿಕ, ಯಾಕಂದರೆ ನಾನು ಮೊದಲು ಎಂಜಾಯ್ ಮಾಡಿದ್ದೆ, ನಾನು ಉಂಡ ಬಳಿಕ ನೀನು ಕುಡಿದಿದ್ದೆ, ಅದಕ್ಕೆ ಬಳಿಕ ನೀನು. ಸೋಮಾಮೃತಂ ದಿವ್ಯ ಭೋಜನ, ಯಾಕೆಂದರೆ ಎಂಬು ಇಂದೇವನ ಉಂಡೆಣ ನೋಡಕ್ಕೆಂದರೆ ಸೋಮಾಮೃತವನ್ನು, ದಿವ್ಯ ಭೋಜನವನ್ನು, ಶ್ರೇಷ್ಠವಾದಂಥ ಇದನ್ನು ನಾನು ಊಟ ಮಾಡ್ತಿದ್ದೆ ಮೊದಲು, ನಾನು ಉಂಡ ಮೇಲೆ ನೀನು ಊಟ ಮಾಡ್ತಿದ್ದೆ. ಹಾಗಾದರೆ ಎಲ್ಲರೂ ನನ್ನ ಮಾತನ್ನು ಚಾಚು ತಪ್ಪದೆ ಪಾಲಿಸತಕ್ಕಂಥವರು ನೀನು, ಬಳಿಕ ನೀನು. ಬಾಲತ್ವದಿಂದ ಎಲ್ಲಿಯಂ ಹಿಡಿಯೋಲ್ಲಂಘನವಾಗುವುದಿಲ್ಲ. ಅಯ್ಯೋ ದುಶಾಸನ, ಬಾಲ್ಯದಿಂದಲೂ ಯಾವತ್ತೂ ಕೂಡ ನನ್ನ ಮಾತನ್ನು ನೀನು ಮೀರಿದವನಲ್ಲ, ಎಂದೂ ನನ್ನ ಮಾತನ್ನು ಮೀರಿ ನಡೆದಂಥವನಲ್ಲ. ಬಾಲ್ಯದಿಂದಲೂ ನನ್ನ ಮಾತಿಗೆ ನೀನು ಗೌರವವನ್ನು ಕೊಟ್ಟಿರ್ತಕ್ಕಂಥವನು, ನನ್ನಲ್ಲಿ ವಿವೇಚನವನ್ನು ತೋರಿಸಿರ್ತಕ್ಕಂಥವನು. ಎಲ್ಲದಕ್ಕೂ ತಾಯಿ ಎದೆಯಾಲನ್ನು ನಾನು ಕುಡಿದ ಮೇಲೆ ನೀನು ಕುಡಿದೆ, ಸೋಮಾಮೃತವನ್ನು, ದಿವ್ಯ ಭೋಜನವನ್ನು ನಾನು ಊಟ ಮಾಡಿದ ನಂತರೇ ನೀನು ಊಟ ಮಾಡಿದೆ. ಬಾಲ್ಯದಿಂದಲೂ ಎಲ್ಲೂ ಕೂಡ ನನ್ನ ಮಾತನ್ನು ಮೀರಿ ನಡೆದಂಥವನಲ್ಲ. ಆದರೆ ಹೇಳ್ತಿದ್ದಾನೆ, ಮರಣಕ್ಕೆ ಹಿಂದೆ ನೀ ಮುಂಚಿದೆ. ಅಯ್ಯೋ ಎಂಥ ವಿಧಿ, ಎಂಥ ದುರ್ಗದಲ್ಲಿ ನೀನು ತಂದುಬಿಡ್ತಲ್ಲ, ಮರಣಕ್ಕೆ ಮಾತ್ರ ನೀನು ಮುಂದೆ ಆದಿ, ಇನ್ನು ಉಳಿದದ್ದೆಲ್ಲರೂ ಕೂಡ ನಾನೇ ಮೊದಲಿಗ, ಆದರೆ ಸಾವಿಗೆ ಮಾತ್ರ ನೀನು ಮುಂದೆ ಆದೆಯಲ್ಲ, ಮುಂಚಿದೆ. ಮನೆಯೋಳ್ ಯುದ್ಧದಲ್ಲಿ ಸೂಳು ತಡವಾಯಿತು. ನೋಡಕ್ಕೆ ಸೂಳು ಅಂದರೆ ಸರದಿ. ಅಯ್ಯೋ ಯುದ್ಧದಲ್ಲಿ ಮಾತ್ರ ನೀನು ಮುಂದಾದಲ್ಲ, ಯಾಕೆಂದರೆ ಮನೆಯೋಳ್ ಅಂದರೆ ನಿನ್ನ ಯುದ್ಧದಲ್ಲಿ, ಮನೆ ಅಂದರೆ ಯುದ್ಧದಲ್ಲಿ ನಿನ್ನ ಸರದಿ ಸೂಳು ತಡವಾಯಿತು ಎಂದು ಎಡೆಯೋಳ್. ಯಾಕೆಂದರೆ ಆದಯ್ಯೋ ಆ ದುಶಾಸನ, ಆದರೆ ಸಾವು ನಾನು ಮೊದಲಾಗಬೇಕಾಗಿತ್ತು, ಆದರೆ ಎಲ್ಲದರಲ್ಲೂ ನಾನೇ ಬಂದಿದ್ದೆ. ಸಾವಿನಲ್ಲಿ, ಆ ಸಾವಿನ ಸಮಯದಲ್ಲಿ ಮಾತ್ರ ನೀನೇ ಮುಂದಾದೆಯಲ್ಲ. ಎಡೆ ಅಂದರೆ ಸ್ಥಳ, ಅಲ್ಲಿ ಸಮಯ ಅಂತ ಬರ್ತಿದೆ. ಒಂದೊಡೆಯೋಳು ಅಲ್ಲಿ ಘೋಷೋಳಂ ಆ ದುಶಾಸನ, ಆ ಸಮಯದಲ್ಲಿ ಮಾತ್ರ ನೀನು ಮುಂದಾದೆ ಅಂತ ಹೇಳ್ಬಿಟ್ಟು ಹೇಳಿ ತನ್ನ ತಮ್ಮನಾಗಿರ್ತಕ್ಕಂಥ ದುಶ್ಯಾಸನ ಕಳೆಬರದ ಮುಂದೆ ಕುಳಿತು ರೋಧಿಸ್ತಾ ಇದ್ದಾನೆ, ದುಃಖಿಸ್ತಾ ಇದ್ದಾನೆ. ಎಂದು ವಿಪ್ರಲಾಪಂಗೈದು ಅಂದರೆ ತಮ್ಮನ ಶರೀರದ ಮುಂದೆ ಕುಳಿತಿರ್ತಕ್ಕಂಥ ದುರ್ಯೋಧನ ಅಲ್ಲಿ ಪ್ರಲಾಪಿಸ್ತಾ ಇದ್ದನಂತೆ. ತನ್ನ ತಮ್ಮನ ಕಳೆಬರವನ್ನು ನೋಡಲಾರದೆ ಈ ರೀತಿಯಾಗಿ ಸತ್ತು ಬಿದ್ದಿರ್ತಕ್ಕಂಥ ತನ್ನ ತಮ್ಮನ ಆಗಿರ್ತಕ್ಕಂಥ ದುಶ್ಯಾಸನ ಕಳೆಬರವನ್ನು ನೋಡಲಾರದೆ ಅಲ್ಲಿಂದ ಹೊರಟು, ನೋಡಿದರೆ ಅಲ್ಲಿಂದ ಹೊರಟು ಬಂದು
ಅವನು ಮುಂದೆ ಬರ್ತಿದ್ದಾನೆ. ದಿನಾಕರ ತನುಜನಂ ರಾಜರಾಜಂ ನೋಡಿ. ದಿನಕರ ತನುಜನಂ, ದಿನಕರ ಅಂದರೆ ಸೂರ್ಯನ, ಅದಕ್ಕೆ ನಾವು ಸೂರ್ಯನನ್ನ ರವಿ ಅಂತ ಕರಿತೀವಿ, ದಿನಕರ ಅಂತ ಕರಿತೀವಿ. ಆಮೇಲೆ ಸೂರ್ಯ, ಆಮೇಲೆ ದಿನಕರ, ಭಾಸ್ಕರ, ಯಾವ ಬೇಕಾದ್ರೂ ಕರೀಬೇಕು. ಯಾಕಂದ್ರೆ ಭಾಸ್ಕರ ಅನ್ನೋವ, ದಿನಕರ ಅನ್ನೋವನೇ, ಸೂರ್ಯ ಅನ್ನೋವನೇ, ರವಿ ಅನ್ನೋವನೇ. ಯಾಕೆಂದ್ರೆ ಅಲ್ಲಿ ದಿನಕರ ತನುಜ ಸೂರ್ಯನ ಮಗನಾಗಿರ್ತಕ್ಕಂಥ ಯಾರು ಕರ್ಣನ ಕಳೆಬರವನ್ನು ರಾಜರಾಜನ ನೋಡಿ ಬಾಷ್ಪವಾರಿ ಧಾರಾಪೂರಿತ ಅಲೋಚಿತನಾಗಿ ಧಾರಾಪೂರಿತ ಲೋಚನಾಗಿ. ಯಾಕೆಂದರೆ ಬಾಷ್ಪವಾರಿ ಅಂದರೆ ಕಂಬನಿ, ಕಂಬನಿಯನ್ನು ಬಿಡ್ತಿದ್ದ ನೋಡಿದ ತಕ್ಷಣವೇ ಯಾವಾಗ ಪ್ರಾಣ ಸ್ನೇಹಿತನಾಗಿರ್ತಕ್ಕಂಥ ಕರ್ಣನ ಕಳೆಬರವನ್ನು ನೋಡ್ತಿದ್ದನೋ ಅಲ್ಲಿ ಅತೀವವಾದ ದುಃಖ ತಪ್ತನಾಗಿ, ಯಾಕೆಂದ್ರೆ ಧಾರಾಪೂರಿತ ಲೋಚನಾಗಿ ಅತ್ಯಂತ ದುಃಖ ತಪ್ತನಾಗಿರ್ತಕ್ಕಂಥವನಾಗಿಬಿಟ್ಟು ಕಂಬನಿಯನ್ನ ಸುರಿಸ್ತಾ ಇದ್ದಾನೆ. ಕಂಬನಿ ಅಂದರೆ ಕಣ್ಣೀರು ಧಾರಾಕಾರವಾಗಿ ದುರ್ಯೋಧನದಿಂದ ಹೊರ ಬರ್ತಿದೆ ಅಂತಕ್ಕಂಥದ್ದು. ಹೀಗೆ ಅಲ್ಲಿ ಕಣ್ಣೀರಿನ ಹನಿಯನ್ನು ಸುರಿಸಿ ಮುಂದೆ ಏನು ಮಾಡ್ತಾನೆ, ಆ ಕರ್ಣನ ಕಳೆಬರವನ್ನು ನೋಡಿದಾಗ ದುರ್ಯೋಧನಿಗೆ ಏನಾಗ್ತಿದೆ ಅಂದರೆ, ಆನು ದುಶ್ಯಾಸನು ನೀನು ಮೂವರೇದನು, ಆತನು ಕಳೆದ ಬಳಿಕ ಆನು ನೀನೇ ದಲಿಗಳು, ನೀನು ಈಗ ಎತ್ತ ಹೋದೈ ಎಂಬಾಧಿಪತಿ, ನೀನು ಅಗಲದೆ ಎತ್ತ ಹೋದೈ ಎಂಬಾಧಿಪತಿ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾನೆ. ಯಾಕಂದರೆ ಇಲ್ಲಿ ಆನು ದುಶ್ಯಾಸನಂ ನೀನು, ನಾವು ಮೂವರು ಜೀವಂತವಾಗಿರ್ಬೇಕಾದ್ರೆ ನಾವೇ ಅಲ್ವೇ, ಯಾಕೆಂದರೆ ದಿಟ್ಟರಾಗಿರ್ತಕ್ಕಂಥವ್ರು, ಯಾಕಂದರೆ ನಾವು ಮೂವರೇ ದಿಟ್ಟರಾಗಿರ್ತಕ್ಕಂಥವರು. ನಮ್ಮನ್ನು ಬಿಟ್ಟರೆ ನಾವು ಹೋದ ನೀನು ಯಾರು ದುಶ್ಯಾಸನ ಹೋದ ಬಳಿಕ ಕಳೆದ ಬಳಿಕ ಆನು ನೀನೇ ದಲಿಗಳು, ನಾವಿಬ್ಬರಲ್ಲೇ ಬಿದ್ದಿದ್ದು ದಲಿಗಳು. ಯಾಕೆಂದರೆ ಆಮೇಲೆ ನೀನು ಅಗಲದೆ, ದುಶ್ಯಾಸನ ನಾನು ನೀನು ಬೇಕಾದಾಗ ನಾವೇ ಏನೇಳಿ ದಲಿಗಳು. ಬಹುಶಃ ಆದರೆ ದುಶ್ಯಾಸನ ಹೋದ್ಮೇಲೆ ನಾವು ನೀನು ಕುಳಿತುವಲ್ಲವೇ, ನೀನು ಹೋದ್ಮೇಲೆ ಮತ್ತೆ ಹೇಳ್ತೇನೆ. ಯಾಕಂದರೆ ಮುಂದೆ ಆತ್ಮೀಯ ವಿದ್ಯಾರ್ಥಿಗಳೇ, ಹೋದ ತರಗತಿಯಲ್ಲಿ ದುರ್ಯೋಧನ ತನ್ನ ತಮ್ಮನಾಗಿರ್ತಕ್ಕಂಥ ದುಶ್ಯಾಸನನ ಕಳೆಬರವನ್ನು ನೋಡಿ ತದನಂತರ ಅಲ್ಲಿಂದ ವಿಪ್ರಲಾಪಂಗೈದು, ಯಾಕೆಂದರೆ ಪ್ರಲಾಪಿಸಿ ತನ್ನ ತಮ್ಮನ ಕಳೆಬರವನ್ನು ನೋಡಲಾರದೆ, ಅವನ ತಮ್ಮನ ದೇಹವನ್ನು ನೋಡಲಿಕ್ಕೆ ಸಾಧ್ಯವಾಗಲಾರದೆ ಅಲ್ಲಿಂದ ತಲಂತು, ಅಲ್ಲಿಂದ ಹೊರಡ್ತಾ ಇದ್ದಾನೆ. ಮುಂದೆ ಹೋಗ್ತಿರ್ಬೇಕಾದರೆ ಯುದ್ಧ ಭೂಮಿಯಲ್ಲಿ ಕರ್ಣನ ಕಳೆಬರವನ್ನು ನೋಡ್ತಾ ಇದ್ದಾನೆ. ದಿನಕರ ತನುಜಂ ರಾಜರಾಜಂ ನೋಡಿ, ದಿನಕರ ತನುಜ ಅಂದರೆ ಸೂರ್ಯನ ಪುತ್ರನಾಗಿರ್ತಕ್ಕಂಥ ಕರ್ಣನ ಕಳೆಬರವನ್ನು ನೋಡ್ತಾ ಇದ್ದಾನೆ. ನೋಡ್ಬಿಟ್ಟು ಧಾರಾಪೂರಿತ ಬಾಷ್ಪವಾರಿ ನೋಡೋಕ್ಕಾದ್ರೆ ಇಲ್ಲಿ ಏನಾಗ್ತಿದೆ ಅಂತಂದರೆ, ನೋಡ್ಬಿಟ್ಟು ಬಾಷ್ಪವಾರಿ ಧಾರಾಪೂರಿತ ಲೋಚನ, ಯಾಕೆಂದರೆ ಲೋಚನವನ್ನು ಮಾಗಿ, ಧಾರಾಪೂರಿತವಾಗಿರ್ತಕ್ಕಂಥ ಲೋಚನವನ್ನು ಮಾಗಿ ಧಾರಾಕಾರವಾದಂಥ ಕಣ್ಣೀರಿನಿಂದ ಕುಡಿದವನಾಗಿ. ಇಲ್ಲಿ ಯಾವಾಗ ತನ್ನ ಪ್ರಾಣ ಸ್ನೇಹಿತನಾಗಿರ್ತಕ್ಕಂಥ ಕರ್ಣನ ಕಳೆಬರವನ ಯುದ್ಧ ಭೂಮಿಯಲ್ಲಿ ದುರ್ಯೋಧನ ನೋಡ್ತಿದನೋ, ನೋಡಿದ ತಕ್ಷಣವೇ ಅಲ್ಲಿಯವರೆಗೂ ಮಡುಗಟ್ಟಿರ್ತಕ್ಕಂಥ ದುಃಖವಿಲ್ಲದು ಇದಕ್ಕಿದ್ದ ಹಾಗೆ ಅವನಿಂದ ಹೊರಬರ್ತಿದೆ. ಆಗ ತಡೆಯಲಾರದೆ ಅಲ್ಲಿ ಧಾರಾಕಾರವಾದಂಥ ಕಣ್ಣೀರಿನಿಂದ ಕೂಡಿದವನಾಗಿ ದುಃಖಿಸ್ತಾ ಇದ್ದಾನೆ. ದುಃಖಿಸ್ಬಿಟ್ಟು ಕರ್ಣನನ್ನು ಕುರಿತು, ಯಾಕೆಂದರೆ ಇಬ್ಬರು ಬಹುಶಃ ಜೊತೆಯಾಗಿರುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಅವರಿಬ್ಬರ ಮಧ್ಯದಲ್ಲಿ ಸ್ನೇಹ ಇತ್ತು. ಕರ್ಣನ ಗುಣ ಎಂಥದ್ದಾಗಿತ್ತು ಅಂತಕ್ಕಂಥದ್ದನ್ನು ಕುರಿತಂತೆ ದುರ್ಯೋಧನ ಕರ್ಣನನ್ನು ಕುರಿತು ಹೇಳ್ತಿದ್ದಾನೆ. ಆನು ದುಶ್ಯಾಸನಂ ನೀನು ಮೂವರೇದಲ್, ಆತನು ಕಳೆದ ಬಳಿಕ ಆನು ನೀನೇ ದಲಿಗಳು, ಪ್ರಕಟಣೆ ನೀನು ಈಗಳ್, ಪ್ರಕಟಣೆ ಹೇಳ್ತಿದ್ದಾನೆ. ನೀನು ಈಗಳ್ ಹಗಲ್ದು ಎತ್ತ ಹೋದೆ ಅಂಗಾಧಿಪತಿ. ಬಹಳ ಅದ್ಭುತವಾದಂಥ ಪದ್ಯ. ಯಾಕೆಂದರೆ
ಆನು ದುಶ್ಯಾಸನನು, ಆನು ಅಂದರೆ ನಾನು, ದುಶ್ಯಾಸನನು ನೀನು ಕರ್ಣ, ನೀನು ಮೂವರೇ ಅಲ್ಲವೇ ಇದ್ದದ್ದು. ಯಾವಾಗ ಆತನನ್ನು ಕಳೆದ ಬಳಿಕೆ ತಮ್ಮನಾಗಿರ್ತಕ್ಕಂಥ ದುಶ್ಯಾಸನನು ಕಳೆದು ಹೋದ, ಹೀರಿ ಹೋದ ಬಳಿಕ ಅಥವಾ ಅವನು ಮರಣವನ್ನು ಅಪ್ಪಿದ ಬಳಿಕ ಆನು ನೀನೇದಲ್, ಆನು ಅಂದರೆ ನಾನು ಮತ್ತು ನೀನೇ ಅಲ್ಲವೇ ಇದ್ದದ್ದು. ಅಲ್ಲಿ ಅಂಗಾಧಿಪತಿ ಅಂಗರಾಜನಾಗಿರ್ತಕ್ಕಂಥ ಕರ್ಣನೇ ಕೇಳು, ಈಗಳ್ ನೀನು ಹಗಲು ಎತ್ತ ಹೋದೆ ಅಂಗಾಧಿಪತಿ, ಈಗ ನೀನು ಕೂಡ ಏನು ಹಗಲಿ ಎಲ್ಲಿಗೆ ಹೋದೆ ಅಂತ ಹೇಳ್ಬಿಟ್ಟು ಕರ್ಣನ ಕಳೆಬರದ ಮುಂದೆ ಕುಳಿತು ರೋಧಿಸ್ತಾ ಇದ್ದಾನೆ. ಇಲ್ಲಿ ನಾನು ದುಶ್ಯಾಸನನು, ನೀನು ಮೂವರು ಅಲ್ಲವೇ, ಅವನು ಸತ್ತ ಬಳಿಕ ನೀನೇ ಅಲ್ಲವೇ ಅಂಗರಾಜನಾದ ಕರ್ಣನೇ, ಈಗ ನೀನು ಕೂಡ ಹಗಲಿ ಎಲ್ಲಿಗೆ ಹೋದೆ ಅಂತ ಹೇಳ್ಬಿಟ್ಟು ಕರ್ಣನ ಕಳೆಬರದ ಮುಂದೆ ದುರ್ಯೋಧನ ರೋಧಿಸ್ತಾ ಇದ್ದಾನೆ. ಮುಂದೆ ಕರ್ಣನ ಗುಣಗಳನ್ನು ಯಾಕಂದರೆ ಇಬ್ಬರು ಜೀವಂತವಾಗಿರಬೇಕಾದಂಥ ಸಂದರ್ಭದಲ್ಲಿ ಅವರಿಬ್ಬರ ಮಧ್ಯದಲ್ಲಿ ಯಾವ ರೀತಿಯಾದಂಥ ಗೆಳೆತನ ಇತ್ತು ಅಂತಕ್ಕಂಥದ್ದನ್ನು ಬಹುಶಃ ಕರ್ಣ ಇರ್ತಕ್ಕಂಥ ರಾಜ್ಯದಲ್ಲಿ ಯಾವ್ಯಾವುದು ಶೌರ್ಯ ಪರಾಕ್ರಮಗಳು ಹೇಗಿದ್ವು, ಹಾಗೆಯೇ ತ್ಯಾಗ ಸತ್ಯಗಳು ಹೇಗಿದ್ವು ಅಂತಕ್ಕಂಥದ್ದನ್ನು ಅವನ ಗುಣಗಳ ಬಗ್ಗೆ ಪ್ರಕರಣವನ್ನು ಮಾಡ್ತಾ ಇದ್ದಾನೆ. ಮುಂದೆ ನಿನ್ನ ಕೆಳೆಯಂ ಸುಯೋಧನನ್ನು ನೋಡದೆ, ಯಾಕೆಂದರೆ ನುಡಿಯದೆ, ಅಪ್ಪಿಕೊಳ್ಳದೆ, ಬೆಸಸೆನ್ನದೆ, ಚಿಯ ಎನ್ನದೆ, ದೇವ ಎನ್ನದೆ ಏಕೆ ಉಸಿರದೆ ಇರುತ್ತೆ. ಯಾಕೆಂದರೆ ಕರ್ಣನ ಕಳೆಬರದ ಮುಂದೆ ಕೂತ್ಕೊಂಡ್ಬಿಟ್ಟು ಏನಂತ ಹೇಳ್ತಿದ್ದಂದರೆ, ಅಂಗಾಧಿಪತಿ ಅಂಗರಾಜನಾಗಿರ್ತಕ್ಕಂಥ ಕರ್ಣನೇ ನಿನ್ನ ಕೆಳೆಯಂ ಅಂದರೆ ಗೆಳೆಯ, ಕೆಳೆಯಂ ಇಲ್ಲಿ ಕೆಳೆಯಂ ಅಂತಕ್ಕಂಥ ಬಗ್ಗೆ ಗೆಳೆಯ ಸ್ನೇಹಿತ ಯಾವ, ಯಾಕೆಂದರೆ ನಿನ್ನ ಕೆಳೆಯಂ ನಿನ್ನ ಗೆಳೆಯನಾಗಿರ್ತಕ್ಕಂಥ ಅಥವಾ ನಿನ್ನ ಸ್ನೇಹಿತನಾಗಿರ್ತಕ್ಕಂಥ ಸುಯೋಧನನಂ, ದುರ್ಯೋಧನ ಬಂದಿದ್ದಾನೆ, ಸುಯೋಧನ ಬಂದಿದ್ದಾನೆ, ನೋಡದೆ, ಅಯ್ಯ ನೋಡಬಾರ್ದೆ ನೀನು, ನುಡಿಯದೆ, ಮಾತನಾಡಿಸಬಾರ್ದೆ, ತಪ್ಪಿಕೊಳ್ಳದೆ, ಅಲಂಘಿಸಿಕೊಳ್ಬಾರ್ದೆ, ತಪ್ಪಿಕೊಳ್ಬಾರ್ದೆ. ಎಷ್ಟು ಚೆನ್ನಾಗಿ ಹೇಳ್ತಿದ್ದಾನೆ. ನಿನ್ನ ಪ್ರಾಣ ಸ್ನೇಹಿತನಾಗಿರ್ತಕ್ಕಂಥ ದುರ್ಯೋಧನ ಬಂದಿದ್ದಾನೆ ಕರ್ಣ, ನೋಡು ನನ್ನನ್ನು ಒಂದು ಕ್ಷಣ, ಯಾಕೆ ಮಾತಾಡಿಸ್ತಾ ಇಲ್ಲ, ಯಾಕೆ ನುಡಿತಾ ಇಲ್ಲ, ಯಾಕೆ ನೀನು ಅಲಂಘಿಸಿಕೊಳ್ತಾ ಇಲ್ಲ, ತಪ್ಪಿಕೊಡ್ತಿಲ್ಲ, ಹೋಗಲಿ ಬೆಸನೇನೆನ್ನದೆ ಅಪ್ಪಣೆ ಏನು ಎನ್ನದೆ, ಜಿಯಾ ಎನ್ನದೆ, ಶ್ಯ ಏನು ಮಾಡಿದೆ, ದೇವ ಎನ್ನದೆ ಏಕೆ ಅದೇಕೆ ಉಸಿರಿದೆ, ಹೌದಾ ಬಹುಶಃ ಏಕೆ ಮಾತನಾಡದೆ ಇರ್ಪೆ, ಏಕೆ ಸುಮ್ಮನಿದ್ದೀಯ, ಜೀವಂತವಾಗಿರಬೇಕಾದಾಗ ನಾನು ಹೇಳಿದರೆ ಸಾಕು, ನನ್ನ ಮಾತನ್ನು ನೀನು ಅಷ್ಟೊಂದು ಪರಿಪಾಲನೆ ಮಾಡ್ತಿದ್ದೆ, ಯಾವ ಮಾತುಗಳನ್ನು ಮೀರ್ತಿರಲಿಲ್ಲ, ಜಿಯಾ ಅಂತಿದ್ದೆ, ಅಪ್ಪಣೆ ಪ್ರಭು ಅಂತಿದ್ದೆ, ಆದರೆ ಇವತ್ತೇಕೆ ನೀನು ಮಾತಾಡ್ತಾ ಇಲ್ಲ, ಯಾಕೆಂದರೆ ಅಂಗಾಧಿಪತಿ ಯಾಕೆ ನೀನು ಇವತ್ತು ಮಾತನಾಡದೇ ಇದ್ದೀಯಾ ಅಂತ ಹೇಳ್ಬಿಟ್ಟು ಅವನು ಕರ್ಣನ ಮುಂದೆ ಕುರಿತು ರೋಧಿಸ್ತಾ ಇದ್ದಾನೆ. ಹೀಗೆ ರೋಧಿಸ್ತಾನೆ. ಮುಂದೆ ಅನೃತಂ ಲೋಭಂ ಭಯಮೇ ಇನಿತುಂ ನೋಡಕ್ಕಾದ್ರೆ ಅನೃತಂ ಲೋಭಂ ಭಯಂ ಎಂಬ ಇನಿತುಂ ನೀನಿರ್ಧನ ಮಾಡೋಳು ತಿರ್ಕುಮೆ ರವಿನಂದನ ನಂದಿ ಚಾಗಂ ಅನ್ನು ಎಂಬ ಇನಿತರ್ಕಂ ನೀನೇ ಮತ್ತ ಮೊದಲಿಗನಾದೆ. ಎಷ್ಟು ಚೆನ್ನಾಗಿ ಹೇಳ್ತದೆ ನೋಡ್ರಿ. ಏಕೆಂದರೆ ಇಲ್ಲಿ ಅನೃತಂ ಕರ್ಣನೇ ನೀನಿರುವ ರಾಜ್ಯದಲ್ಲಿ ಸುಳ್ಳಾಗಲಿ, ಲೋಭಂ ಅತಿ ಆಸೆ ದುರಾಶೆಗಳಾಗಲಿ, ಇಲ್ಲ ಭಯಂ ಭಯ ಅಂಜಿಕೆಗಳಾಗಲಿ ಎನ್ನುವ ಇನಿತು ಇಷ್ಟೂ ಕೂಡ, ಯಾಕೆಂದರೆ ನೀನಿರುವಂಥ ನಾಡಿನಲ್ಲಿ ಇರ್ಕುಮೆ, ಎಲ್ಲಾದರೂ ನೀನು ಇರುವಂಥ ನಾಡಿನಲ್ಲಿ ಇಲ್ಲಿ ಸುಳ್ಳಾಗಲಿ, ಅತಿ ಆಸೆ ಅಂತಕ್ಕಂಥ ದುರಾಸೆಯಾಗಲಿ, ಭಯ ಅಂಟಿಕೆಗಳಾಗಲಿ ಇವ್ಯಾವುಗಳಿಗೂ ಕೂಡ ಎಳ್ಳಷ್ಟು ಜಾಗವಿರಲಿಲ್ಲ. ನೀನಿರ್ತಕ್ಕಂಥ ನಾಡೋಳ್ ಇರ್ಕುಮೆ, ಎಲ್ಲಾದರೂ ಇವುಗಳಿರಲಿಕ್ಕೆ ಸಾಧ್ಯವಿದೆಯೇ ಕರ್ಣ? ಅಂಥ ಪರಾಕ್ರಮಶಾಲಿಯಾಗಿರ್ತಕ್ಕಂಥವನು ನೀನು. ರವಿನಂದನ ಹೇಳ್ತೀನಿ, ರವಿನಂದನ ಸೂರ್ಯನ ಪುತ್ರನಾದ ಕರ್ಣನೇ, ನೀನು ಆಳುವಂಥ ರಾಜ್ಯದಲ್ಲಿ ಇವುಗಳಿಗೆ ಅವಕಾಶಗಳಿದ್ದೇವೆ, ಸಾಧ್ಯವಿರಲಿಲ್ಲ. ಅಂತ ಪರಾಕ್ರಮಶಾಲಿಯಾಗಿರ್ತಕ್ಕಂಥವನು ನೀನು. ನನ್ನಿ ನೋಡಕ್ಕಾದ್ರೆ ನನ್ನಿ ಅಂದರೆ ಸತ್ಯ,
ತ್ಯಾಗಂ ಅಂದರೆ ತ್ಯಾಗ. ಅಣ್ಣು ಎಂಬ ಹಿತರ್ಕಮಂ ನೀನೇ ಮುಕ್ತ ಮೊದಲಿಗನಾದೆ. ಅಂಥ ಮಾತನ್ನು ಹೇಳ್ತಿದ್ದ ನೋಡ್ರಿ. ಯಾಕಂದರೆ ಕರ್ಣನೇ ಸತ್ಯ, ತ್ಯಾಗ, ಪರಾಕ್ರಮ ಎನ್ನುವ ಇವುಗಳಿಗೆ ನೀನೇ ಮೊಟ್ಟ ಮೊದಲಿಗನಾದೆ. ಬಹಳ ಮುಖ್ಯವಾದಂಥ ಮಾತು. ಯಾಕೆಂದರೆ ಇವೆಲ್ಲವುಗಳಿಗೆ ನೀನೇ ಮೊಟ್ಟ ಮೊದಲಿಗನಾದೆ ಅಂತ ಹೇಳ್ಬಿಟ್ಟು ಯಾರು ಹೇಳ್ತಿದ್ದಾರೆ, ದುರ್ಯೋಧನ ಕರ್ಣನ ಕಳೆಬರದ ಮುಂದೆ ನಿಂತ್ಕೊಂಡ್ಬಿಟ್ಟು ಅವನನ್ನು ನಟನೆ ಮಾಡ್ತಿದ್ದಾನೆ. ಅವನ ಪರಾಕ್ರಮಗಳನ್ನು ಅವನು ಅಳವಡಿಸಿಕೊಂಡಿರ್ತಕ್ಕಂಥ ಧೈರ್ಯ, ಸಾಹಸ, ತ್ಯಾಗ. ಯಾಕೆಂದರೆ ಹೀಗೆ ಇವೆಲ್ಲವುಗಳನ್ನು ಕುರಿತು ಹೊಗಳ್ತಾ ಇದ್ದಾನೆ. ಭವಿಷ್ಯದ ಮುಂದೆ ಅಲ್ಲಿ ಹೇಳ್ತಿದ್ದಾನೆ, ಸುಳ್ಳು, ದುರಾಸೆ, ಭಯ ಎಂಬುವು ನೀನಿರುವ ನಾಡಿನಲ್ಲಿ ಇರುತ್ತವೆ ಎಂದು ಕೇಳಿ ಸೂರ್ಯಪುತ್ರನಾಗಿರ್ತಕ್ಕಂಥ ಕರ್ಣನೇ ಸತ್ಯ, ತ್ಯಾಗ, ಪರಾಕ್ರಮ ಎನ್ನುವ ಇವುಗಳಿಗೆ ನೀನೇ ಮೊಟ್ಟ ಮೊದಲಿನವನಾದಿ ಅಂತೇಳಿ ಹೇಳ್ತಿದ್ದಾನೆ. ಹೇಳ್ಬಿಟ್ಟು ಮುಂದೆ ಬಹುಶಃ ಪ್ರಾಣ ಸ್ನೇಹಿತನಾಗಿರ್ತಕ್ಕಂಥ, ಜೀವದ ಗೆಳೆಯನಾಗಿರ್ತಕ್ಕಂಥ ಕರ್ಣನ ಹುಟ್ಟಿನ ಬಗ್ಗೆ. ಏಕೆಂದರೆ ನೀವೆಲ್ಲ ಮಹಾಭಾರತ ಕಥೆಯಲ್ಲಿ ಕೇಳಿದ್ದೀರಿ. ಕುಂತಿ ತನ್ನ ಪತಿಯಾಗಿರ್ತಕ್ಕಂಥ ಪಾಂಡವನನ್ನು ವರ್ಷಕ್ಕಿಂತ ಪೂರ್ವದಲ್ಲಿ ಋಷಿಮುನಿಗಳು ನೀಡಿರ್ತಕ್ಕಂಥ ಮಂತ್ರವನ್ನು ಪರೀಕ್ಷೆ ಮಾಡಬೇಕಂತೇಳಿ ಜಪಿಸಿ ಬಹುಶಃ ಅಲ್ಲಿ ಏನಾಗ್ತಿದೆ ಅಂದರೆ ಕರ್ಣನಿಗೆ ಜನ್ಮ ನೀಡಿರ್ತಕ್ಕಂಥ ಕಥೆಯನ್ನು ಕೇಳಿದ್ದೀರಿ. ಇಲ್ಲಿ ಕರ್ಣ ಯಾಕಂದರೆ ವಿವಾಹ ಪೂರ್ವದಲ್ಲಿ ಮಗುವಿಗೆ ಜನ್ಮ ನೀಡಿದರೆ ಸಮಾಜಕ ನಿಂದನೆಗೆ ಗುರಿಯಾಗ್ತೀನಿ ಅಂತ ಹೇಳ್ಬಿಟ್ಟು ತನಗೆ ಜನಿಸಿರ್ತಕ್ಕಂಥ ಸೂರ್ಯ ಮಂತ್ರಕ್ಕೆ ಹುಟ್ಟಿರ್ತಕ್ಕಂಥ ಮಗುವನ್ನು ನದಿಯಲ್ಲಿ ಬಿಟ್ಟು ಬಂದರು ಅಂತೇಳಿ ಬಿಟ್ಟು ಬಂದರು ಅಂತಕ್ಕಂಥದ್ದನ್ನು ನೋಡ್ತಿದ್ದೀವಿ. ಬಹುಶಃ ಈ ಕರ್ಣನ ಜನ್ಮ ವೃತ್ತಾಂತ ಮುಂದೆ ಅಲ್ಲಿ ಬೆಸ್ತರ ಕಡೆಗೆ ಸಿಕ್ಬಿಟ್ಟು ಆ ಮಗುವನ್ನು ಸಾಕಿರ್ತಕ್ಕಂಥದ್ದು ನೀವು ಮಹಾಭಾರತ ಕಥೆಯಲ್ಲಿ ಕೇಳ್ತಿದ್ದೀರಿ. ಬಹುಶಃ ಇಲ್ಲಿ ಕರ್ಣನ ಜನ್ಮ ವೃತ್ತಾಂತ, ಕರ್ಣನ ಮೂಲ ಹುಟ್ಟಿನ ಬಗ್ಗೆ ಯಾರ್ಯಾರಿಗೆ ಗೊತ್ತಿತ್ತು ಅಂತಕ್ಕಂಥದ್ದನ್ನು ಕರ್ಣನ ಪ್ರಾಣ ಸ್ನೇಹಿತನಾದ ಕರ್ಣನ ಮುಂದೆ ಕುರಿತು ದುರ್ಯೋಧನ ಹೇಳ್ತಿದ್ದಾನೆ. ಏನು ಅಂತಂದರೆ ಆನರಿವಂ ಕೃತಯರಿವಳ್ ದಾನ. ಯಾಕಂದರೆ ಇಲ್ಲಿ ಆನರಿವಂ ಅಂಗಾಧಿಪತಿ, ಅಲ್ಲಿ ಕೊನೆಗಿರ್ತಕ್ಕಂಥ ಮೊದಲು ನೋಡ್ಕೋಬೇಕು. ಅಂಗಾಧಿಪತಿ ಅಂಗರಾಜನಾದ ಕರ್ಣನೇ ನೀನು ಆರ್ಗೆಂದು, ನೀನು ಯಾರು ಅಂತಂದೇ ಬಿಟ್ಟು ನೀನು ಆರ್ಗೆಂದು ನೀನು ಯಾರು ಅಂತಂದೇ ಬಿಟ್ಟು ಆನ್ ಅರಿವಂ ಕೃತೆ ಅರಿವಳ್ ದಾನವರಿಪು. ಯಾಕೆಂದರೆ ಅರಿವನ್ ಅರ್ಕನರಿವಂ ದಿವ್ಯಜ್ಞಾನಿ ಸಹದೇವನರಿವನ್ ಆರುಂ ಅರಿಯಲ್ ನೋಡಿ ಹೇಳ್ತಿದ್ದಾನೆ. ಯಾಕಂದ್ರೆ ಆರುಂ ಅರಿಯಲ್ ನೀನು ಏನಂತೇಳಿ ಅಂಗರಾಜನಾದ ಕರ್ಣನೇ ನೀನು ಯಾರ ಮಗನೆಂಬುದನ್ನು ನಾನು ಬಲ್ಲೆ. ಅದಕ್ಕೆ ಹೇಳ್ತೆ ಅಂಗಾಧಿಪತಿ ಕರ್ಣನೇ ನೀನಾರ್ಗೆಂದು, ನೀನು ಯಾರೆಂದು ಯಾರ ಮಗನೆಂದು ಆನ್ ಹರಿವೆಂ ನಾನು ಬಲ್ಲೆ. ಅದಾದಮೇಲೆ ಕೃತೆ ಹರಿವಳ್, ಕೃತೆ ಅಂದರೆ ಕುಂತಿ. ಇಲ್ಲಿ ಕೃತಿ ಅಂತಕ್ಕಂಥ ಅದಕ್ಕೆ ಅರ್ಥವನ್ನು ಕೇಳ್ತಿರ್ತಾರೆ. ಕೃತೆ ಅಂತಕ್ಕಂಥದ್ದಕ್ಕೆ ಕೃತೆ ಕೃತೆ ಅಂದರೆ ಕುಂತಿ, ಕೃತೆ ಅಂದರೆ ಕುಂತಿ. ಇಲ್ಲಿ ಪದಗಳಿಗೆ ಅರ್ಥವನ್ನು ಕೇಳಬೇಕಾದಾಗ ಕೃತಿ ಅಂತಕ್ಕಂಥ ಪದವನ್ನು ಕೊಟ್ಟು ಅದಕ್ಕೆ ಅರ್ಥವನ್ನು ಬರೀ ಅಂತ ಕೇಳ್ತಿರ್ತಾರೆ. ಇಲ್ಲಿ ನಿನ್ನ ಜನ್ಮದ ವೃತ್ತಾಂತದ ಬಗ್ಗೆ, ನಿನ್ನ ಹುಟ್ಟಿನ ಬಗ್ಗೆ ಕೃತಿ ಹರಿವಳು ಕುಂತಿ ಮಾತ್ರ ಬಲ್ಲಂತವಳು. ದಾನವರಿಗೂ ದಾನವರ ವೈರಿಯಾಗಿರ್ತಕ್ಕಂಥ ಕೃಷ್ಣನಿಗೆ ಗೊತ್ತಿದೆ. ಹರಿವನ್ನಕ್ಕೆ ಅವನು ಬಲ್ಲಂತವನಾಗಿದ್ದಾನೆ. ಅರ್ಕನ ಅರಿವಂ, ಅರ್ಕ ಅಂದರೆ ಸೂರ್ಯ. ಯಾಕೆಂದರೆ ಇಲ್ಲಿ ಅರ್ಕ ಅಂದರೆ ಒಂದೇ ಅರ್ಕ, ಬೇರೆ ಬೇರೆ ಅರ್ಥಗಳು ಬರ್ತದೆ, ವ್ಯಕ್ತಿಗಳ ಅರ್ಥಗಳು ಬರ್ತಿದೆ. ಇಲ್ಲಿ ಅರ್ಕ ಅಂದರೆ ಸೂರ್ಯ. ಅರ್ಕನ ಅರಿವಂ ಯಾಕಂದರೆ ಸೂರ್ಯ, ಸೂರ್ಯ ಸೂರ್ಯ ಅನ್ನೋದಕ್ಕೆ ಬೇಕಾದಷ್ಟು ಅರ್ಥಗಳು ಅರ್ಕ, ಸೂರ್ಯ, ರವಿ, ನೀನು ಹೇಳಿದ್ರಲ್ಲ ಬಹುಶಃ ನೀವು ಭಾಸ್ಕರ, ದಿವಕರ ಯಾವ್ದು ಬೇಕಾದರೂ ಬರೀಬಹುದು. ಇಲ್ಲಿ ಅರ್ಕ ಅಂದರೆ ಸೂರ್ಯ. ಯಾರು ತಿಳ್ಕೊಂಡಿದ್ದಾರೆ ಅಂತಂದರೆ ಮತ್ತೆ ಕೃತಿ ತಿಳಿದಿದ್ದಾನೆ, ನಾನು ತಿಳಿದಿದ್ದೀನಿ. ಅರ್ಕ ಸೂರ್ಯ, ಸೂರ್ಯ ದೇವನಾಗಿರ್ತಕ್ಕಂಥವನಿಗೆ ನಿನ್ನ ಹುಟ್ಟಿನ ಮೂಲದ ಬಗ್ಗೆ ಗೊತ್ತಿದೆ. ಅದಾದಮೇಲೆ ಮತ್ತೊಬ್ಬರು ಯಾರು ಅಂತಂದರೆ ದಿವ್ಯಜ್ಞಾನಿ ಸಹದೇವನರಿವಂ, ದಿವ್ಯಜ್ಞಾನಿಯಾಗಿರ್ತಕ್ಕಂಥ ಸಹದೇವನು ನಿನ್ನ ಹುಟ್ಟಿನ ಬಗ್ಗೆ ಬಹುಶಃ ತಿಳ್ಕೊಂಡಿರ್ತಕ್ಕಂಥವನು. ಆರುಂ ಅರಿಯರ್, ಇನ್ನು ಯಾರೂ ಕೂಡ ನಿನ್ನ ಹುಟ್ಟಿನ ಮೂಲವನ್ನು ತಿಳಿದಿಲ್ಲ, ತಿಳಿಯರು ಅಂತಕ್ಕಂಥ ಅಥವಾ ಅರಿಯರು ಅಂತಕ್ಕಂಥ ಮಾತನ್ನು ದುರ್ಯೋಧನ ಹೇಳ್ತಿದ್ದಾನೆ. ಹೀಗೆ ಹೇಳಿ ಮುಂದೆ ಬಹುಶಃ ಆ ಪ್ರಾಣ ಸ್ನೇಹಿತನಾಗಿರ್ತಕ್ಕಂಥ ಕರ್ಣ ಯುದ್ಧ ಭೂಮಿಯಲ್ಲಿ ಸಾವನ್ನು
ಹೋಗ್ತಕ್ಕಂಥ ಸಂದರ್ಭದಲ್ಲಿ ದುರ್ಯೋಧನನಿಗೆ ಏನನ್ನ ಕಳ್ಕೊಂಡಂತ ಇಡೀ ರಾಜ್ಯವನ್ನೇ ಕಳ್ಕೊಂಡಂತಾಗಿರುತ್ತದೆ. ಹಾಗಾಗಿ ನೀನಿಲ್ಲದ ಮೇಲೆ ಇವೆಲ್ಲವೂ ನನಗೆ ಋಣಸಮಾನ, ನೀನೇ ಇಲ್ಲ ಅಂತಂದ ಮೇಲೆ ಈ ರಾಜ್ಯ, ಈ ಸಂಪತ್ತು, ಯಾಕಂದ್ರೆ ಐಶ್ವರ್ಯ ಅಥವಾ ಈ ಸೈನ್ಯ ಯಾರು ಬೇಕು ಅಂತ ಹೇಳ್ಬಿಟ್ಟು ಕರ್ಣನ ಕುರಿತಂತೆ ದುಃಖಿಸ್ತಾ ಇದ್ದಾನೆ. ಯಾರು ಅಲ್ಲಿ ದುರ್ಯೋಧನ. ಮುಂದೆ ಹೇಳ್ತಿದ್ದಾನೆ, ನೀನು ನೋಡಂತೂ ನೋಡಕಂದ್ರೆ ಇಲ್ಲಿ ನೀನುಳ್ಳೊಡೆ ರಾಜ್ಯಂ ಉಂಟು, ನೀನುಳ್ಳೊಡೆ ಪಟ್ಟಂ ಉಂಟು, ನೀನುಳ್ಳೊಡೆ ಬೆಳ್ಗೊಡೆ ಉಂಟು, ನೀನುಳ್ಳೊಡೆ ನೋಡಕ ನೀನುಳ್ಳೊಡೆ ಪೀಳಿಗೆ ಉಂಟು, ನೀನಿಲ್ಲದೆ ಅಂಗಾಧಿಪತಿ ಇವೆಲ್ಲಮ್ಮೊಳವೆ. ಎಷ್ಟು ಚೆನ್ನಾಗಿ ಇವೆಲ್ಲಮ್ಮೊಳವೆ ಅಂಗಾಧಿಪತಿ, ಎಷ್ಟು ಚೆನ್ನಾಗಿ ಹೇಳ್ತಿದ್ದ ನೋಡ್ರಿ. ಯಾಕೆಂದರೆ ನೀನು ಬಹುಶಃ ಸರ್ವಸ್ವವೂ ಆಗಿರುವ ನೀನೇ ಇಲ್ಲ ಅಂತಂದಮೇಲೆ, ನೀನಿಲ್ಲ ಅಂದಮೇಲೆ ನನಗೆ ಯಾವುದು ತಗೊಂಡು ನೀನುಳ್ಳೊಡೆ, ನೀನಿದ್ರೆ ರಾಜ್ಯವೂ ಉಂಟು, ರಾಜ್ಯ ಉಂಟು, ನೀನಿದ್ರೆ ತಾನೇ ನನಗೆ ರಾಜ್ಯ ಬೇಕಾಗಿತ್ತು, ನೀನೇ ಇಲ್ಲ ಅಂದಮೇಲೆ ರಾಜ್ಯವನ್ನು ತಗೊಂಡು ನಾನು ಮಾಡಲಿ. ಅದಕ್ಕೆ ಅವ್ನು ಹೇಳ್ತಿದ್ದಾನೆ, ನೀನುಳ್ಳೊಡೆ ಪಟ್ಟಂ. ನೋಡು, ನೀನೇ ಇಲ್ಲ ಅಂತಂದಮೇಲೆ, ನೀನಿಲ್ಲ ಅಂದಮೇಲೆ ನೀನಿದ್ರೆ ಕಿರೀಟವೂ ಇರ್ತಿತ್ತು, ನೀನಿದ್ದರೆ ರಾಜ್ಯವೂ ಇರ್ತಿತ್ತು, ನೀನಿದ್ರೆ ಮತ್ತೇನಿರ್ತದೆ, ನೀನುಳ್ಳೊಡೆ ಬಿಳ್ಗೊಡೆ ಉಂಟು, ಬಿಳಿಯ ಕೊಡೆ ಇರ್ತಿತ್ತು, ಹಾಗೆ ನೀನುಳ್ಳೊಡೆ ಪೀಳಿಗೆ ಸಿಂಹಾಸನ ಇರ್ತಿತ್ತು. ಇನ್ನು ನೀನಿಲ್ಲದೆ ಅಂಗಾಧಿಪತಿ ಕರ್ಣನೇ ಇವೆಲ್ಲ, ಯಾಕಂದರೆ ಇವೆಲ್ಲ ಹೊಳವೆ, ನೀನೇ ಇಲ್ಲ ಅಂತಂದಮೇಲೆ ಎಲ್ಲಾದರೂ ಇವೆಲ್ಲವಿರಲಿಕ್ಕೆ ಸಾಧ್ಯವಿದೆ. ಯಾಕಂದರೆ ಎಲ್ಲದಕ್ಕೂ ಕಾರಣೀಭೂತನಾಗಿರ್ತಕ್ಕಂಥ ಪ್ರಾಣಸ್ನೇಹಿತನಾಗಿರ್ತಕ್ಕಂಥ ಕರ್ಣನೇ ಇಲ್ಲ ಅಂತಂದಮೇಲೆ ಬಹುಶಃ ಇಲ್ಲಿ ನೀನಿದ್ರೆ ರಾಜ್ಯವೂ ಉಂಟು, ನೀನಿದ್ರೆ ಪಟ್ಟವೂ ಕೂಡ ಉಂಟು, ನೀನಿದ್ರೆ ಬೆಳ್ಗೊಡೆ ಉಂಟು, ನೀನಿದ್ರೆ ಸಿಂಹಾಸನವೂ ಉಂಟು, ಅಂಗರಾಜನಾಗಿರ್ತಕ್ಕಂಥ ಕರ್ಣನೇ, ನೀನಿಲ್ಲದೆ ನೀವೆಲ್ಲ ಇರಲು ಸಾಧ್ಯವೇ ಅಂತ ಹೇಳ್ಬಿಟ್ಟು ಏನು ಮಾಡ್ತಿದ್ದಾನೆ ಬಹುಶಃ ಕರ್ಣನ ಅವನ ಕರ್ಣನ ಗುಣಗಾನ ಮಾಡ್ತಿದ್ದಾನೆ. ಅವರಿಬ್ಬರ ಮಧ್ಯದಲ್ಲಿರ್ತಕ್ಕಂಥ ಆಪ್ತ ಮಿತ್ರರಂಥವರು, ಆಪ್ತ ಸ್ನೇಹ ಅಂತಕ್ಕಂಥದ್ದು ಯಾವ ರೀತಿಯಾಗಿತ್ತು. ಕರ್ಣನೇ ಇಲ್ಲ ಅಂತಂದ ಮೇಲೆ ಇವೆಲ್ಲವೂ ಇದ್ದು ಪ್ರಯೋಜನವಿಲ್ಲ, ನೀನಿದ್ರೆ ಇವೆಲ್ಲವೂ ಇರ್ತಿತ್ತು ನನಗೆ. ಯಾಕೆಂದರೆ ರಾಜ್ಯ ಇರ್ತಿತ್ತು, ಪಟ್ಟವೂ ಇರ್ತಿತ್ತು, ಸಿಂಹಾಸನವೂ ಇರ್ತಿತ್ತು. ಬಹುಶಃ ನೀನೇ ಇಲ್ಲ ಅಂದಮೇಲೆ ನಾನು ಇವೆಲ್ಲವನ್ನು ಅನುಭವಿಸಿ ಮಾಡುವುದಾದರೆ ಏನು? ಯಾಕಂದರೆ ನೀನೇ ಇಲ್ಲ ಅಂದಮೇಲೆ ಅವೆಲ್ಲಕ್ಕಿಂತಲೂ ಹೆಚ್ಚಾಗಿರ್ತಕ್ಕಂಥವು ನೀನು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾನೆ. ಮುಂದೆ ಹರಿ ಬೇಡ ನೋಡಕಂದ್ರೆ ಹರಿ ಕವಚಂ ಬೇಡೆ ನೀನು ಹರಿದಿತ್ತೈ ಕುಂತಿ ಪುರುಗಣಿಯಂ. ಯಾಕಂದರೆ ಬೇಡೆ ಬೆಗಡದೆ ಕೊಟ್ಟೆ ಅಂಗಾಧಿಪತಿ, ನಿನಗೆ ಎನೆ ಕಸವರಗಲಿ ನೋಡಕನೆ ಮೈಗೀಳಿಯಂ ಹಾವನ್ ನೋಡಿ, ಮೈಗೀಳಿಯಂ ಹಾವನ್ ಹೇಳ್ತಿದ್ದಾನೆ. ಹರಿ ಬೇಡಿ, ಹರಿ ಅಂದರೆ ಇಂದ್ರ, ಇಂದ್ರನು ಕವಚಂ ಬೇಡೆ, ಕವಚವನ್ನು ಬೇಡಿದ ತಕ್ಷಣವೇ ನೀನು ಅರಿದಿತ್ತೈ ನೋಡು, ನೀನು ಅರಿದಿತ್ತೈ. ಯಾವಾಗ ಇಂದ್ರನು ಬಂದು ಕವಚವನ್ನು ಕೇಳ್ತಿದ್ದಾನೋ, ಕೇಳಿದ ತಕ್ಷಣವೇ ಹಿಂದೂ ಮುಂದು ನೋಡದೆ ನೀನು ಆ ಕವಚವನ್ನೇ ಏನು ಮಾಡಿದೆ, ಕತ್ತರಿಸಿಕೊಟ್ಟೆ. ಕುಂತಿ ಪುರುಗಡೆಯಂ ನೋಡಕಂದ್ರೆ ಬೇಡೆ ಬೆಗಡದೆ ಕೊಟ್ಟೆ ಅಂತ ಕುಂತಿಯ ತಾಯಿಯಾಗಿರ್ತಕ್ಕಂಥ ಕುಂತಿಯು ಬಂದು ಪುರಿಗಣಯಂ ಅತಿಶಯವಾದ ಶಕ್ತಿಯಿಂದ ಕೂಡಿರ್ತಕ್ಕಂಥ ಬಾಣವನ್ನು ಬೇಡಲು ಬೆಗಡದೆ ಅಂಜದೆ, ಬೆಗಡದೆ ಅಂದರೆ ಅಂಜದೆ, ಬೆಗಡದೆ ಬೆಗಡದೆ ಅಂಜದೆ, ಬೆಗಡದೆ ಅಂಜದೆ ಯಾವುದು ಹಿಂದೆ ಮುಂದೆ ನೋಡದೆ ಇಂದ್ರ ಬಂದು ಕೇಳಿದ ತಕ್ಷಣವೇ ನೀನು ಇಲ್ಲ ಅಂತ ಹೇಳಿದನೆ ಏನನ್ನೇ ಕೊಟ್ಟೆ, ಕಾರಣ ಕವಚವನ್ನು ಬೇಡ ತಕ್ಷಣವೇ ಕತ್ತರಿಸಿಕೊಟ್ಟೆ. ತಾಯಿಯಾಗಿರ್ತಕ್ಕಂಥ ಕುಂತಿಯು ಬಂದು ಅತಿಶಯವಾದ ಶಕ್ತಿಯಿಂದ ಕೂಡಿರ್ತಕ್ಕಂಥ ಬಾಣವನ್ನು ಬೇಡಲು ನೀನು ಬೆಗಡದೆ ಕೊಟ್ಟೆ, ಅಂಜದೆ ಆ ಬಾಣವನ್ನು ಕೂಡ ಕೊಟ್ಟೆ. ನೋಡಿ, ಯಾಕಂದ್ರೆ ಶಕ್ತಿಯಿಂದ ಕೂಡಿರ್ತಕ್ಕಂಥ ಬಾಣವನ್ನು ಕೂಡ ಕೊಟ್ಬಿಟ್ಟೆ. ಅಂಗಾಧಿಪತಿ, ಅಂಗದೇಶದ ಒಡೆಯನಾಗಿರ್ತಕ್ಕಂಥ ಕರ್ಣನೇ, ನಿನಗೆ ಹೇಳಿ ನೋಡಕನೆ ಕಸವರಗಲಿ, ನಿನಗೆ ಹೇಳಿ ಕಸವರಗಲಿ, ನಿನಗೆ ಹೇಳಿ ಅಂದರೆ ನಿನಗೆ ಸಮಾನನಾಗಿರ್ತಕ್ಕಂಥವರು ಅಥವಾ ಸಂಪತ್ತನ್ನು ದಾನ ಮಾಡುವುದರಲ್ಲಿ ಯಾರಾದರೂ ಸಮಾನಾಗಿರ್ತಕ್ಕಂಥವ್ರು ಇದ್ದಾರಾ ಅಥವಾ ಧೀರನಾಗಿರ್ತಕ್ಕಂಥವ್ರು ಯಾರಾದರೂ ಇದ್ದಾರೆ ಏನು? ಯಾಕಂದರೆ ಬೇಡಿರ್ತಕ್ಕಂಥದ್ದೆಲ್ಲವನ್ನೂ ನೀನು ಇಲ್ಲ ಎನ್ನದೆ ನಿನ್ನಲ್ಲಿರ್ತಕ್ಕಂಥವೆಲ್ಲವನ್ನೂ ಕೊಟ್ಬಿಟ್ಟೆ. ಇಂದ್ರನು ಬಂದು ಕೇಳಿದಾಗ ಇಲ್ಲ ಎನ್ನದೆ ಕವಚವನ್ನು ಕತ್ತರಿಸಿಕೊಟ್ಟೆ. ತಾಯಿ ಕುಂತಿ ಬಂದು ಕೇಳಿದಾಗ ಇಲ್ಲ ಎನ್ನದೆ ಅತಿಶಯವಾದ ಬಾಣವನ್ನು ಕೊಟ್ಟೆ.
ಕೊಟ್ಟೆ, ಯಾಕಂದರೆ ತೊಟ್ಟ ಬಾಣವನ್ನು ಕೊಡುವುದಿಲ್ಲ ಅಂತಕ್ಕಂಥ ಮಾತನ್ನು ತಾಯಿಗೆ ನೀನು ಅಪ್ಪಣೆಯನ್ನು ಕೊಟ್ಟು ಉಳಿಸ್ಕೊಂಡೆ. ಹಾಗಾದರೆ ಬಹುಶಃ ನಿನಗೆ ಸಮನಾಗಿರ್ತಕ್ಕಂಥವ್ರು ಯಾರಿದ್ದಾರೆ ಹೇಳ್ತಿದ್ದಾರೆ. ಯಾಕಂದರೆ ನಿನ್ನನ್ನು ಸಂಪತ್ತನ್ನು ದಾನ ಮಾಡುವುದರಲ್ಲಿ ಕಸವರಗಲಿ, ಕಸವರ ಅಂದರೆ ಸಂಪತ್ತು, ಕಸವರ ಅಂತ ಕೇಳ್ತದೆ. ಯಾಕಂದರೆ ಕಸವರಗಲಿ ಸಂಪತ್ತನ್ನು ದಾನ ಮಾಡುವುದರಲ್ಲಿ ಜೀವನಾಗಿರ್ತಕ್ಕಂಥವನು ನೀನು. ಮೇಘೇಲಿಯಂ ನೋಡಕ್ಕೆ ಮೇಘನೀಯಂ ಪರಾಕ್ರಮಿಯಾದವನು ಆವನು, ನಿನ್ನಂಥ ಪರಾಕ್ರಮಶಾಲಿಯಾಗಿದ್ದಾರೆ ಎಂದು ಮುಂದೆ ನೋಡದೆ ಯೋಚನೆಯನ್ನು ಮಾಡದೆ ಅವರು ಬಂದು ಕೇಳಿದ ತಕ್ಷಣವೇ ಇದೆಲ್ಲವನ್ನು ದಾನವಾಗಿ ಕೊಟ್ಬಿಟ್ಟಿಲ್ಲ, ನಿನಗೆ ಸಮನಾಗಿರ್ತಕ್ಕಂಥವರು ಯಾರೂ ಇಲ್ಲ ಅಂತ ಹೇಳಿಬಿಟ್ಟು ಬಹುಶಃ ಕರ್ಣನ ಗುಣಗಳನ್ನು ಗುಣಗಾನ ಮಾಡಿರ್ತಕ್ಕಂಥ ದುರ್ಯೋಧನ ಮತ್ತೆ ಮುಂದೆ ಹೋಗ್ತಿದ್ದಾನೆ. ಹೋಗ್ಬಿಟ್ಟು ಎಂದು ಶೋಕಾಂಧಂ ಕರ್ಣ ವಿರಹಿತ ನೋಡಕನೆ ಎಂದು ಶೋಕಾಂಧಂ ಕರ್ಣ ವಿರಹಿತನ ಪುದರಿಂ ನೋಡಕನೆ ಸಂಕ್ರಂದನಂದನಂಗೆ ಮುಳಿದು ಶರಸೇನತನಾಗಿರ್ಪ ನೋಡಕ ನದಿ ನಂದನನ ವಂದನಾಂಗೆಯಲೆಂದು ಗಾಂಧಾರಿ ನಂದನಂ ನೋಡಕನೆ ಐದು ವಂದಂ ಹಾಗೆ ಹೇಳ್ತಿದ್ದಾರೆ. ಎಂದು ಎಂಬುದಾಗಿ ಶೋಕಾಂಧಂ ದುಃಖದಿಂದ ಕಂಗೆಟ್ಟಿರ್ತಕ್ಕಂಥ, ಏಕೆಂದರೆ ಅಲ್ಲೇ ದುಃಖ ಇರ್ತಕ್ಕಂಥದ್ದು ಯಾರನ್ನ ದುರ್ಯೋಧನ ಆವರಿಸ್ಬಿಟ್ಟು ಅವನನ್ನು ಆನಂದಾಗಿ ಮಾಡಿಬಿಟ್ಟಿದೆ. ಏನೂ ಮಾತಾಡಲಿಕ್ಕೆ ಇಲ್ಲವೇ ಇಲ್ಲ. ಯಾಕೆಂದರೆ 99 ಜನ ಸಹೋದರರು ಸಾವನ್ನು ಅಪ್ಪಿದ್ದಾರೆ. ಪ್ರಾಣ ಸ್ನೇಹಿತನಾದ ಕರ್ಣನು ಸುಮೇಗಿದ್ದಾನೆ, ಸತ್ತು ಹೋಗಿದ್ದಾನೆ. ಆಮೇಲೆ ದ್ರೋಣಾಚಾರ್ಯರಿಲ್ಲ, ಯಾವಾಗಿಲ್ಲದೆ ಒಬ್ಬಂಟಿಗನಾಗಿರ್ತಕ್ಕಂಥವನು. ಏಕೆಂದರೆ ಅಲ್ಲಿ ತಾತನಾಗಿರ್ತಕ್ಕಂಥ ಭೀಷ್ಮನನ್ನು ಕಾಣಬೇಕಾಗಿತ್ತು. ಭೀಷ್ಮನನ್ನು ಕಂಡುಬಿಟ್ಟು ತಂದೆ ತಾಯಿಗಳ ಆಶೀರ್ವಾದವನ್ನು ಮತ್ತು ತಾತನ ಆಶೀರ್ವಾದವನ್ನು ಪಡೆಯಲಿಕ್ಕಾಗಿ ಯುದ್ಧ ಭೂಮಿಯಲ್ಲಿ ಹೋಗ್ತಿದ್ದಾನೆ. ಆ ಚಿತ್ರಣವನ್ನು ಕವಿಯನ್ನ ಬಹುಶಃ ಅದ್ಭುತವಾಗಿ ತನ್ನ ಕಾವ್ಯದಲ್ಲಿ ಚಿತ್ರಿಸತಕ್ಕಂಥದ್ದನ್ನು ನೋಡ್ತಿದ್ದೀವಿ. ಹಾಗಾಗಿನೇ ಎಂದು ಎಂಬುದಾಗಿ ಶೋಕಾಂಧಂ ದುಃಖದಿಂದ ಕಂಗೆಟ್ಟಿರ್ತಕ್ಕಂಥವನಾಗಿ ಕರ್ಣ ವಿರಹಿತನ ಪುದರಿಯಂ ಕರ್ಣನ ವಿಯೋಗದಿಂದಾಗಿ, ಕರ್ಣನ ವಿಯೋಗದಿಂದ ಯಾಕಂದರೆ ಕರ್ಣ ವಿರಹಿತನ ಅಪ್ಪುದರಿಂ ಅಂದರೆ ಕರ್ಣನ ವಿಯೋಗದಿಂದಾಗಿ ಸಂಕ್ರಂದನಂದಂಗೆ, ಸಂಕ್ರಂದನನ ಹಿಂದನ ಮಗನಾಗಿರ್ತಕ್ಕಂಥ ಅರ್ಜುನನ ಮೇಲೆ ಮುಳಿದು, ಯಾಕೆಂದರೆ ಅರ್ಜುನನ ಮೇಲೆ ಅಪಾರವಾಗಿರ್ತಕ್ಕಂಥ ಕೋಪವನ್ನು ಅಥವಾ ಕೋಪಗೊಂಡವನಾಗಿರ್ತಕ್ಕಂಥ ದುರ್ಯೋಧನ ಶರಸೇನಗತನಾಗಿರ್ಪ ಯಾಕಂದರೆ ಬಾಣಗಳ ಹಾಸಿಗೆ ಮೇಲೆ ಮಲಗಿರ್ತಕ್ಕಂಥ ನದಿ ನಂದನನ. ಯಾಕಂದರೆ ಈಗಾಗಲೇ ಬಾಣಗಳ ಮಂಚದ ಮೇಲೆ ಕುಟುಕುಟು ಜೀವವನ್ನು ಇಟ್ಟಿರ್ತಕ್ಕಂಥ ಯಾರೋ ಭೀಷ್ಮನು ಕುಟುಕುಟು ಜೀವದಿಂದ ಬಹುಶಃದಲ್ಲಿ ನಿಂತಿದ್ದಾನೆ, ಮಲಗಿದ್ದಾನೆ. ಅಂಥ ಸಂದರ್ಭದಲ್ಲಿ ಅಲ್ಲಿ ಬಾಣ ಮಂಚದ ಮೇಲೆ ಅಂದರೆ ಇನ್ನು ಗೊತ್ತಿದೆ, ಬಾಣಗಳ ಹಾಸಿಗೆ ಮೇಲೆ ಕುಟುಕುಟು ಜೀವವನ್ನು ಹಿಡಿದಿರ್ತಕ್ಕಂಥ ಮಲಗಿರ್ತಕ್ಕಂಥ ಭೀಷ್ಮನನ್ನು ಕಾಣಬೇಕಾಗಿದೆ. ನದಿ ನಂದನನ, ಯಾಕೆಂದರೆ ನದಿ ನಂದನನ ಭೀಷ್ಮನ ಚರಣಾರವಿಂದ ವಂದನ ಕೈಯಲೆಂದು, ಚರಣಾರವಿಂದ ಪಾದಕಮಲಗಳಿಗೆ ನಮಸ್ಕರಿಸಲೆಂದು ಗಾಂಧಾರಿ ನಂದನಂ, ಯಾಕಂದರೆ ಗಾಂಧಾರಿಯ ಮಗನಾಗಿರ್ತಕ್ಕಂಥ ದುರ್ಯೋಧನನು ಜೈತೆ ವಂದ್ಯಂ ಸಮೀಪಿಸಿ ಬಂದನು. ಯಾಕೆಂದರೆ ಬಹುಶಃ ನಾನು ಈಗಾಗಲೇ ಹೇಳಿದೆ ಹೇಗಿತ್ತು ದುರ್ಯೋಧನ ಯುದ್ಧ ಭೂಮಿಯಲ್ಲಿ ಹೋಗ್ತಿರಬೇಕಾದಂಥ ಸಂದರ್ಭ ಹೇಗಿತ್ತು. ಅದಾದಮೇಲೆ ಯುದ್ಧ ಭೂಮಿಯಲ್ಲಿ ತಾನು ನಡ್ಕೊಂಡು ಹೋಗ್ತಾ ಕೊನೆಗೆ ಇಡೀ ರಣದಲ್ಲಿ ಈ ಎಲ್ಲ ಸತ್ತು ಬಿದ್ದಿರ್ತಕ್ಕಂಥ ತನ್ನವರಂತಕ್ಕಂಥವರ ಕಳೆಬರವನ್ನು ನೋಡಿದಾಗ ಸಹಜವಾಗಿಯೇ ಅವನಲ್ಲಿ ತಡೆಯಲಾರದಷ್ಟು ಉಮ್ಮಳಿಸಿ ದುಃಖಕ್ಕೆ ಈಡಾಗ್ತಿದ್ದಾನೆ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಸಂಜಯ ಅವನನ್ನು ಸಂತೈಸಿಬಿಟ್ಟು ಮುಂದೆ ಕರ್ಕೊಂಡು ಹೋಗ್ತಿದ್ದಾನೆ. ಹೀಗೆ ಒಬ್ಬಂಟಿಗನಾಗಿರ್ತಕ್ಕಂಥ ದುರ್ಯೋಧನ ಸಹಜವಾಗಿಯೇ ನಾನು ಈಗಾಗಲೇ ತರಗತಿಯಲ್ಲಿ ಹೇಳಿದ್ದೆ, ಅವನು ಛಲದಕ್ಕಮಲ್ಲ ಅಂತ ಹೇಳ್ತೀವಿ. ಬಹುಶಃ ಅವನು ಛಲವನ್ನು ಯಾವತ್ತೂ ಕೂಡ ಬಿಡುಗಾಗಿರ್ತಕ್ಕಂಥವನು ಪಾಂಡವರ ಜೊತೆ ಇರ್ತಕ್ಕಂಥ ಆ ವಿರೋಧವನ್ನು ತನ್ನ ಜೀವಿತದ ಕೊನೆಯವರೆಗೂ ಕೂಡ ಅವರನ್ನು ವಿರೋಧಿಸ್ತಕ್ಕಂಥದ್ದನ್ನು ನೋಡ್ತಿದ್ದೀವಿ. ಬಹುಶಃ ಕನ್ನಡ ಕಾವ್ಯ ಭಾಗವನ್ನು ನೋಡ್ತಾ ಹೋದಾಗ ಈ ಒಂದು ದೃಶ್ಯದಲ್ಲಿ ನಾವೇನೇ ನೋಡ್ತಿದ್ದೀವಿ ಅಂತಂದರೆ ಪ್ರಾರಂಭದಿಂದ, ಯಾಕಂದರೆ ಅಲ್ಲಿ ಗುರು ದ್ರೋಣಾಚಾರ್ಯರನ್ನು ಅಭಿಮಾನಿಗಳ ಕಳೆಬರವನ್ನು, ಅದಾದಮೇಲೆ ಮುಂದೆ ತನ್ನ ಮಗನಾಗಿರ್ತಕ್ಕಂಥ ಲಕ್ಷಣ ಕುಮಾರನ ಕಳೆಬರವನ್ನು, ಹಾಗೆಯೇ ತನ್ನ ತಮ್ಮ ಆಗಿರ್ತಕ್ಕಂಥ ದುಶ್ಯಾಸನ ಕಳೆಬರವನ್ನು ನೋಡಿದಾಗ, ಹಾಗೆಯೇ ಪ್ರಾಣ ಸ್ನೇಹಿತನಾಗಿರ್ತಕ್ಕಂಥ ಯಾರೋ ಕರ್ಣನ ಕಳೆಬರವನ್ನು ನೋಡಿದಾಗ ಅವರು ಬದುಕಿರಬೇಕಾದಾಗ ಅವರ ಜೊತೆಯಲ್ಲಿ ತನಗಿರ್ತಕ್ಕಂಥ ಸಂಬಂಧವನ್ನು ಹೇಗೆ ಕೊಂಡಾಡಿ ಅವರ ಮರಣಕ್ಕೆ ತಾನು ದುಃಖವನ್ನು ವ್ಯಕ್ತಪಡಿಸಿಬಿಟ್ಟು ಅಪಾರವಾದ ದುಃಖವನ್ನು ಕಣ್ಣೀರಿನಿಂದ ಅಲ್ಲಿ
ಬಹುಶಃ ತಡೆಯಲಾರದೆ ತರಾತರವಾದ ನೀರನ್ನು ಸುರಿಸುತ್ತಾ ಮುಂದೆ ಹೋಗ್ತಿದ್ದಾನೆ. ಮುಂದೆ ಹೋಗ್ಬಿಟ್ಟು ಇರುವೊಬ್ಬ ಮಗನಾದರೂ ಕೂಡ ಕೊನೆಯ ಕಾಲದಲ್ಲಿ ಸಂಧಿಯನ್ನು ಮಾಡಿಕೊಂಡು ಪಾಂಡವರ ಜೊತೆಯಲ್ಲಿ ಬದುಕಿದರೆ ನಾವು ಕೂಡ ಉಳಿಬೋದು ಅಂತಕ್ಕಂಥ ಆಸೆ ಇಟ್ಟುಕೊಂಡು ಎಲ್ಲೋ ಒಂದು ಕಡೆ ಧೃತರಾಷ್ಟ್ರ ಮತ್ತು ಗಾಂಧಾರಿ ಬಹುಶಃ ದುರ್ಯೋಧನ ಕಾಣಬೇಕು ಅಂತಕ್ಕಂಥ ಒಂದು ಸಂದರ್ಭವನ್ನು ನೋಡ್ತಿದ್ದೀವಿ. ಹಾಗೆ ತಾತನಾಗಿರ್ತಕ್ಕಂಥ ಭೀಷ್ಮನ ಪಾದಕಮಲಗಳಿಗೆ ನಮಸ್ಕರಿಸಿಬಿಟ್ಟು ಆ ಭೀಷ್ಮರಿಂದ ಆ ಒಂದು ಏನನ್ನ ಆಶೀರ್ವಾದವನ್ನು ಪಡಿಬೇಕು ಅಂತ ಹೇಳ್ಬಿಟ್ಟು ಸಂಜಯನ ಜೊತೆಯಲ್ಲಿ ಅಲ್ಲಿ ನದಿನಂದನ, ಯಾಕೆಂದರೆ ಭೀಷ್ಮರ ಬಳಿಗೆ ಬರ್ತಿದ್ದಾನೆ ಬಂದ್ಬಿಟ್ಟು ಆಶೀರ್ವಾದವನ್ನು ಪಡೆದ ಅಂತಕ್ಕಂಥದ್ದನ್ನು ಇಡೀ ಕಾವ್ಯದಲ್ಲಿ ನೋಡ್ತಿದ್ದೀವಿ ಇರುವಂಥದ್ದು. ಬಹುಶಃ ಈಗಾಗಲೇ 1 ಮತ್ತು 2 ಅಂಕದ ಪ್ರಶ್ನೆಗಳನ್ನು ಈ ಪಠ್ಯಕ್ಕೆ ಸಂಬಂಧಪಟ್ಟಂತೆ ಭಾಳ ಸುಲಭವಾಗಿರ್ತಕ್ಕಂಥವನ್ನು ಬರೀಬೇಕು. ಅದಾದಮೇಲೆ 4 ಅಂಕದ ಪ್ರಶ್ನೆಗಳು 3 ಅಂಕಗಳಿಗೆ ಸಂದರ್ಭವನ್ನು ಕೇಳಿರ್ತಾರೆ. ಹಾಗಾಗಿ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಟ್ಬಿಟ್ಟು ಪದ್ಯವನ್ನು ಕ್ಲೀನಾಗಿ ಅಥವಾ ಅರ್ಥ ಆಗುವ ರೀತಿಯೊಳಗೆ ಪದಗಳನ್ನು ಹೊರತು ಬಿಡಿಸಿ ಅರ್ಥೈಸಿಕೊಂಡ್ರೆ ಭಾಳ ಸುಲಭವಾಗಿರ್ತಕ್ಕಂಥದ್ದು. ಇದೊಂದು ಪದ್ಯ ಸ್ವಲ್ಪ ನಿಮಗೆ ಕಷ್ಟ ಅನ್ನಿಸ್ತಿದೆ, ಆದರೂ ಕೂಡ ಶ್ರಮಪಟ್ಟು ಕಲಿತರೆ ದೊಡ್ಡದೇನಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಮುಂದಿನ ತರಗತಿ ಒಳಗೆ ನೆಕ್ಸ್ಟ್ ಮುಂದೆ ನಿಮಗೆ ವಚನಗಳ ಬಗ್ಗೆ 2ನೇ ಪದ್ಯಕ್ಕೆ ಹೋಗೋಣ. ಹಾಗಾಗಿ ಈ ದಿನದ 1ನೇ ಪದ್ಯಭಾಗದ ಒಂದು ಸಾರಾಂಶವನ್ನು ನಮ್ಮ ಮುಂದೆ ಇಲ್ಲಿಯವರೆಗೆ ತಿಳಿಸಿದ್ದೇನೆ. ವಿದ್ಯಾರ್ಥಿಗಳೇ, ಇವೆಲ್ಲರೂ ಕೂಡ ಏನು ಮಾಡಬೇಕು ಅಂತಂದರೆ ಈ ಹಳೆಗನ್ನಡ ಪದ್ಯದ ನೋಟ್ಸನ್ನು ತೆಗಿಬೇಕು. ಏಕೆಂದರೆ ಅಲ್ಲಿ ಪದಗಳ ಅರ್ಥ ಇರ್ತದೆ, ನಾನಾ ಅರ್ಥಗಳಿರ್ತವೆ. ಅದ್ರ ಜೊತೆಯಲ್ಲಿ ಮತ್ತೆ ಏನು ಮಾಡಬೇಕು ಅಂತಂದರೆ 1, 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳನ್ನು, 4 ಅಂಕದ ಪ್ರಶ್ನೆಗಳನ್ನು ಬಹುಶಃ ನೀವು ಮನೆಯಲ್ಲಿ ಈ ಪಠ್ಯವನ್ನು ಕೇಳಿದ ಮೇಲೆ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಬರೀಬೇಕು. ಬರೆದ ನಂತರ ನೀವು ತರಗತಿ ಬರುವಾಗ ನಿಮ್ಮ ತರಗತಿ ಉಪನ್ಯಾಸಕರಿಗೆ ಆ ಪ್ರಶ್ನೋತ್ತರಗಳನ್ನು ಬಹುಶಃ ತೋರಿಸ್ಬೇಕಂತಕ್ಕಂಥದ್ದು. ಇದರಿಂದ ನಿಮಗೇನಾಗ್ತಿದೆ ಅಂದರೆ ಬರವಣಿಗೆ ದೋಷವನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು. ಏಕೆಂದರೆ ನಮ್ಮ ಕನ್ನಡ ವಿಷಯ ಬಹುಶಃ ಭಾಳ ಚೆನ್ನಾಗಿ ಬರೆಯೋದನ್ನು ಕಲ್ತ್ಕೊಂಡ್ರೆ, ಭಾಳ ಚೆನ್ನಾಗಿ ಓದೋದನ್ನು ಕಲ್ತ್ಕೊಂಡ್ರೆ ಉಳಿದೆಲ್ಲ ವಿಷಯಗಳನ್ನು ನೀವು ತರಗತ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು. ಬಹುಶಃ ಆ ನಿಟ್ಟಿನಲ್ಲಿ ನೀವು SSLC ಹಂತದವರೆಗೂ ಕೂಡ ಏನಾಗಿರ್ತದೆ ಅಂದರೆ ಬರವಣಿಗೆ ಕಡಿಮೆ ಇರ್ತದೆ ಅನ್ನುವಂಥದ್ದು. ಆದರೆ PU ಹಂತಕ್ಕೆ ಬಂದಾಗ ಸ್ವಲ್ಪ ಬರೆಯುವುದನ್ನು ಉಳಿಸ್ಕೋಬೇಕು. ಯಾಕೆಂದರೆ ಹೆಚ್ಚಾಗಿ ಬರೆಯೋದ್ರಿಂದ 10 ಬಾರಿ ಓದುವುದಕ್ಕಿಂತ 1 ಬಾರಿ ಬರೆಯೋದೇ ಲೇಸು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಬಹುಶಃ ನೀವು ಎಷ್ಟೆಷ್ಟು ಬರೆಯೋದನ್ನು ಉಳಿಸ್ಕೊಳ್ತೀರೋ ಅಷ್ಟಷ್ಟು ನಿಮಗೆ ತಲೆಯಲ್ಲಿ ವಿಷಯ ಉಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು. ಬಹುಶಃ ಹಾಗಾಗಿ ಒಂದಿಷ್ಟು ಅಲ್ಲಿ 10ನೇ ತರಗತಿವರೆಗೆ ಕೇಳ್ತಕ್ಕಂಥ ಪಠ್ಯಕ್ಕೂ ಇಲ್ಲಿ ಬಂದಾಗ ಸ್ವಲ್ಪ ವ್ಯತ್ಯಾಸವನ್ನು ಕಾಣ್ತಿದ್ದೀರಿ ವಿದ್ಯಾರ್ಥಿಗಳೇ. ಆದರೂ ಕೂಡ ಬಹುಶಃ ಪದ್ಯ ಸುಲಭವಾಗಿರ್ತಕ್ಕಂಥದ್ದು. ಇದು ಮಹಾಭಾರತ ಕಥೆಯನ್ನು ನೀವು ಸ್ವಲ್ಪ ಓದಿದರೆ, ಕನ್ನಡ ಭಾವಾರ್ಥವನ್ನು ಒಳಗೊಂಡಿರ್ತಕ್ಕಂಥ ಬೇಕಾದಷ್ಟು ಕಥೆಗಳು ಸಿಗ್ತವೆ. ಇದಕ್ಕೆ ಹಿನ್ನೆಲೆಯಾಗಿ ಇಟ್ಕೊಂಡು ಮಹಾಭಾರತ ಕಥೆಯನ್ನು ಸಂಪೂರ್ಣವಾಗಿ ತಿಳ್ಕೊಂಡ್ರೆ ನಿಮ್ಮ ಪದ್ಯದಾಗ ಬಹಳ ಸುಲಭವಾಗಿ ನಿಮಗೆ ಅರ್ಥವಾಗ್ತಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಿದ್ದೀನಿ. ಹಾಗೆಯೇ ಬಹುಶಃ ಮುಂದಿನ ಕ್ಲಾಸಿಗೆ ಬಂದಾಗ ಮತ್ತೆ ನಿಮಗೆ ಪದ್ಯಭಾಗವನ್ನು ವಚನಗಳನ್ನು ನೋಡೋಣ. ಇಲ್ಲ ಅಂದರೆ ಗದ್ಯಭಾಗಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಮೊದಲನೇ ಗದ್ಯಭಾಗವಾಗಿರ್ತಕ್ಕಂಥ ಗಾಂಧಿ ಅಂತಕ್ಕಂಥ ನಿಮ್ಮ ಪ್ರಥಮ PUC ಇಟ್ಟಿರ್ತಕ್ಕಂಥ ಗದ್ಯ ಪಾಠವನ್ನು ನೋಡೋಣ.